ರವಿತೇಜನ ಪಾದಕ್ಕೆ ಗೋವಿಂದ, ಎಲ್ಲಮ್ಮ ತಾಯಿ ಪಾದಕ್ಕೆ ಗೋವಿಂದ. ಉಘೇಸನೇಶ್ವರ ಇವತ್ತು ಪರಪ್ಪನ ಅಗ್ರಹಾರ ಜಗಜ್ಜನನಿಯಾಗಿರ್ತಕ್ಕಂಥ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಮೊದಲು ಎಲ್ಲಮ್ಮ ತಾಯಿಯನ್ನು ಭಕ್ತಿಯಿಂದ ಕೊಂಡಾಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭದಾಯ. ತಾಯೇ ಏಳು ಕೊಳ್ಳದ ಒಡತಿ ಎಲ್ಲಮ್ಮ ತಾಯೇ, ಪರಪ್ಪನ ಅಗ್ರಹಾರದಿ ನೆಲೆಗೊಂಡ ಮಹಾತಾಯೇ ಎಲ್ಲಮ್ಮ ತಾಯೇ, ಎಲ್ಲ ಕೊಡುವ ತಾಯೇ ಎಲ್ಲಮ್ಮ ತಾಯೇ. ಎಲ್ಲಮ್ಮ ತಾಯಿ ಪಾದಕ್ಕೆ, ಎಲ್ಲಮ್ಮ ತಾಯಿ ಪಾದಕ್ಕೆ. ಕನ್ನಡಿಯು ಮಲ್ಲಿಗೆ ದಂಡೆಯ ಮುದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ, ಕೈಲಾಸದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಎಲ್ಲಮ್ಮ ತಾಯಿಯಾಗಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಪರಪ್ಪನ ಅಗ್ರಹಾರದಿ ನೆಲೆಸಾಳ. ಕಲಸ ಕನ್ನಡಿಯು ಮಲ್ಲಿಗೆ ದಂಡೆಯ ಮುದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ, ಇಳಿದಾಳ, ಬಂದಾಳ ತಾಯಿ ಬಂದಾಳ, ಎಲ್ಲಮ್ಮ ತಾಯಿಯಾಗಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಪರಪ್ಪನ ಅಗ್ರಹಾರದಿ ನೆಲೆಸಾಳ. ಕಲಸ ಕನ್ನಡಿಯು ಮಲ್ಲಿಗೆ ದಂಡೆಯ ಮುದು ಗೆಜ್ಜೆಯ ದನಿ ಮಾಡುತ್ತ ಬಂದಾಳ ಅಮ್ಮ. ಪಸರತ್ತು ತವರ ಮೊಗದ ನಾರಿ ಮೆರೆದಾಳ, ಪಚ್ಚೆ ಸೀರೆಯನ್ನು ಹಸಿರು ಪಸರತ್ತು ತವರ ಮೊಗದ ನಾರಿ ಮೆರೆದಾಳ, ಬಂಗಾರ ಮೊಗದ ಪರಪ್ಪನ ಅಗ್ರಹಾರದಿ ನೆಲೆಸಿರುವ ತಾಯೇ ಎಲ್ಲಮ್ಮ ದೇವಿ, ಭಕ್ತರ ಮಗದಲ್ಲಿ ಮುತ್ತನ ಚೆಲ್ಲುತ್ತ ಏಳೂರ ದೇವತೆ ಮೆರೆದಾಳ, ಬೇಡಿದ ಭಾಗ್ಯವ ಕೊಟ್ಟಾಳ, ಇಷ್ಟಾರ್ಥ ಸಿದ್ಧಿರಲು ಇಂದಾಳ, ಬೇಡಿದ ಭಾಗ್ಯವ ಕೊಟ್ಟಾಳ, ಇಷ್ಟಾರ್ಥ ಸಿದ್ಧಿರಲು ಇಂದಾಳ. ಕಲಸೆ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುದ್ದು ಗೆಜ್ಜೆಯ ದನಿ ಮಾಡುವ ಬಂದಾಳ, ಕೈಲಾಸದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಪರಪ್ಪನ ಅಗ್ರಹಾರದಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಎಲ್ಲಮ್ಮ ದೇವಿಯಾಗಿ ನೆಲೆಸಾಳ. ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುದ್ದು ಗೆಜ್ಜೆಯ ದನಿ ಮಾಡುವ ಬಂದಾಳ ಅಮ್ಮ.
ಋಷಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಎಲ್ಲಪ್ಪ ತಾಯೇ ಎಲ್ಲಪ್ಪ ದೇವಿ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಹಿಂಗಾದ ಮನೆಗಳ ಕಲಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಹಿಂಗಾದ ಮನೆಗಳ ಕಲಿತಾಳ ಕಲಸ ಕನ್ನಡಿಯನ್ನು ಮಲ್ಲಿಗೆ ದಂಡೆಯುವುದು ಗೆಜ್ಜೆಯದ ನಿಮರ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಅರಮನ ಅಂಗಾರಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಎಲ್ಲಮ್ಮ ತಾಯಿಯಾಗಿ ನೆಲೆಸಾಳ ಕಲಸ ಕನ್ನಡಿಯನ್ನು ಮಲ್ಲಿಗೆ ದಂಡೆಯುವುದು ಗೆಜ್ಜೆಯದ ನಿಮರ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಅರಪ್ಪನ ಅಗ್ರಾರವಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಎಲ್ಲಮ್ಮ ತಾಯಿಯಾಗಿ ನೆಲೆಸಾಳ ಕಲಸ ಕನ್ನಡಿಯನ್ನು ಮಲ್ಲಿಗೆ ದಂಡೆಯ ಮುದ್ದು ಗೆಜ್ಜೆಯದ ನಿಮರ ಬಂದಾಳ ಎಲ್ಲಮ್ಮ ತಾಯೇ ಅಮ್ಮ ಎಲ್ಲಮ್ಮ ತಾಯೇ ಎಲ್ಲಮ್ಮ ತಾಯಿ ಬಾರಕ್ಕೆ ಶನಿದೇವರ ಬಾರಕ್ಕೆ ಇವತ್ತು ಪ್ರಥಮದಲ್ಲೇ ತಾಯಿಯನ್ನು ಭಕ್ತಿಯನ್ನು ಪ್ರಾರ್ಥನೆ ಮಾಡ್ತಾ ನಾವೆಲ್ಲರೂ ಕೂಡ ಸ್ವಾಮಿಯ ಕೃಪೆಗೆ ಪಾತ್ರ ಆಗೋಣ. ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಮಾಡ್ತಾ ಎಲ್ಲ ಸ್ವಾಮಿಗೆ ಆ ಭಗವಂತನಿಗೆ ಆ ಮಹಾಲಕ್ಷ್ಮಿಯ ಪಾದಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಈಗ ಪೂಜೆಯನ್ನು ಮಾಡಿ ನಾವು ಕಾರ್ಯಕ್ರಮಕ್ಕೆ ಬರೋಣ. ಮಂಗಳಾರತಿ ಮಾಡಿ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ತುಳಸಿ ಪೂಜಪನ ಪಾದಕ್ಕೆ ಗೋವಿಂದ ಗೋವಿಂದ. ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ. रविनंदन छाया कुमार रविनंदन छाया कुमार रविनंदन छाया कुमार रविनंदन. शनिदेवा 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 शनिदेवा.
ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಕರುಣಾಭರಣನೆ ಪುರಿತಾ ನಿವಾರಣನೆ ಕರುಣಾಭರಣನೆ ಪುರಿತಾ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಭರಣನೆ ಪುರಿತಾ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ರವಿನಂದನ ಛಾಯ ಕುಮಾರ ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಶನಿದೇವನ ಪಾದಕ್ಕೆ ಗೋವಿಂದ ಗೋವಿಂದ ನೀಲವಂದನ ಪಾದಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಿಮನ ಪಾದಕ್ಕೆ ಗೋವಿಂದ ಗೋವಿಂದ ರವಿತೇಜನ ಪಾದಕ್ಕೆ ಗೋವಿಂದ ಗೋವಿಂದ ಪರಪ್ಪನ ಹಗ್ರಾರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ 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 ಶಕ್ತಿ ದೇವತೆಯಾಗಿ ನೆಲೆಯಾಗಿರ್ತಕ್ಕಂಥ ಈ ತಾಯಿಯ ಸನ್ನಿಧಾನದಲ್ಲಿ ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಎಂಬ ಕತೆ. ಈ ಕತೆ ಪ್ರಾರಂಭವಾಗುವುದು ಪಾಂಡವರಿಂದ. ಹಿಂದೆ ದ್ವಾಪರದಲ್ಲಿ ಪಾಂಡವರು ಕೌರವರು ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಪಾಂಡವರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಗೊತ್ತು. ಧರ್ಮರಾಯ ಭೀಮ ಅರ್ಜುನನ ಕುಲ ಸಹದೇವ ಅಂತ ಪಟಪಟ ಅಂತ ಹೇಳ್ತಾರೆ. ಕೌರವರು ಅಂದ್ರೆ ನಮ್ಮಂತ ಕಲಾವಿದರೆ ಪುಸ್ತಕ ನೋಡ್ಕೊಂಡು ಹೇಳ್ಬೇಕು, 100 ಜನ ಅಣ್ಣ ತಮ್ಮಂದ್ರು, ದುರ್ಯೋಧನ ದುಶ್ಯಾಸನ ದುರ್ 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 ಅಂತಾನೆ ಬರುತ್ತೆ. ಈ ಪಾಂಡವರು ಕೌರವರು ಹಸ್ತಿನಾವತಿ ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯಗಳನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಕೌರವರ ಕಡೆ ಯಾವ ದುಷ್ಟನಾಗಿರ್ತಕ್ಕಂಥ ಕುತಂತ್ರಿಯಾದ ಶಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರ್ಕೊಂಡ. ಈ ಶಕುನಿಯನ್ನು 3 ಅಕ್ಷರಗಳಲ್ಲಿ ಕು ಅನ್ನೋ ಅಕ್ಷರ ತೆಗೆದುಬಿಟ್ರೆ ಏನಾಗುತ್ತೆ? ಶನಿ. ಶನಿ ಪ್ರೇರಣೆ ಬೇಕಾದ್ರೂ ತಪ್ಪಿಸ್ಕೋಬಹುದಾಗಿತ್ತು. ಈ ಶಕುನಿಯ ಕುತಂತ್ರ ತಪ್ಪಿಸ್ಕೊಳ್ಳಕ್ಕಾಗ್ತಿಲ್ಲ ನೋಡಿ ಅಂತ ವ್ಯಕ್ತಿ. ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಆ ಪಾಂಡವರು 20 ಊಟ ಗತಿ ಇಲ್ಲದೆ ಗೋಡಾಡ್ಬೇಕು, ಅದೇ ತಾನೇ ನಿನ್ನ ಆಸೆ? ಆ ದಿವಸ ಯಾವತ್ತು ಬರುತ್ತೆ ಅಂತ ಕಾಯ್ಕೊಂಡಿದ್ದೀನಿ ಮಾವ. ನನ್ನ ಮಾತು ಕೇಳಿದ್ರೆ ಇವತ್ತೇ ಬರುತ್ತೆ. ಯಾಕೆಂದ್ರೆ ಜೊತೆಲೇ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದವನು. ಇವನು ಹುಟ್ಟಿದ್ದೆ ಗಾಂಧಾರ ದೇಶ, ಈಗಿನ ಕಂದಹಾರ್ ಆಫ್ಘಾನಿಸ್ತಾನ್, ಅಲ್ಲಿ ಹುಟ್ಟಿದವನು ಯಾರು? ಈ ಶಕುನಿ. ಹೀಗಿರ್ಬೇಕಾದ್ರೆ
ಕುತಂತ್ರದಿಂದ ಜೊತೆಯಲ್ಲಿದ್ದುಕೊಂಡು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಅಂದ್ರೆ ಪಾಂಡವರು ಕೌರವರಿಗೆ ತಂದಿಟ್ಟು ಅವರಿಬ್ಬರ ಜಗಳದಿಂದ ಇವನ ಕಿಚ್ಚನ್ನು ಸಮಾಧಾನ ಮಾಡ್ಕೋತಿದ್ದ. ಇಲ್ಲೇನಾಗಿದೆ, ಮಾವ ನಿನ್ನ ಪಗಡೆ ಆಟದಿಂದ ಪಾಂಡವರನ್ನ ವನವಾಸಕ್ಕೆ ಕಳಿಸಬಹುದೇ? ನನ್ನ ಮಾತು ಕೇಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಕರ್ಸು. ಈಗ ಯಾರಲ್ಲಿ? ಧರ್ಮರಾಯರನ್ನ ಗೌರವದಿಂದ ಬರಮಾಡಿ ಎಂದಾಗ ಯಾರು? ದುರ್ಯೋಧನ. ಧರ್ಮರಾಯರು ಹೇಳ್ತಾರೆ, ಏನಪ್ಪ ಇದ್ದಕ್ಕಿದ್ದಾಗ ನನ್ನ ತಮ್ಮನಿಗೆ ಇಷ್ಟೊಂದು ಒಳ್ಳೆ ಗುಣ ಬಂದ್ಬಿಡ್ತಲ್ಲ ಅಂತ ತಮ್ಮಂದರ ಸಮೇತವಾಗಿ ಸಭೆಯೊಳಗೆ ಬರ್ತಾರೆ. ಸಭೆಯೊಳಗಡೆ, ಸಹೋದರ ನನ್ನ ಇಷ್ಟೊತ್ತಿಗೆ ಬರಮಾಡಲು ಕಾರಣವೇನು? ಅಣ್ಣಯ್ಯ ನಿನ್ ಜೊತೆ ಇವತ್ತು ಪಗಡೆ ಆಟ ಆಡಬೇಕು ಅನಿಸ್ತು, ಅದಕ್ಕೆ ಬರಮಾಡ್ಕೊಂಡೆ. ಪಗಡೆ ಆಟನ? ಸರಿ ಬಾರಪ್ಪ ಆಟ ಆಡೋಣ. ಅಣ್ಣಯ್ಯ ನೀನು ಆಟದಲ್ಲಿ ಬಹಳ ನಿಪುಣನಂತೆ, ಯಾರೂ ನಿನ್ನನ್ನು ಗೆಲ್ಲೋಕ್ಕಾಗಲ್ವಂತೆ, ಅದಕ್ಕೆ ನನ್ನ ಪರವಾಗಿ ಶಕುನಿ ಮಾವ ಆಟ ಆಡ್ತಾನೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗ, ಅವನು ಸೋತರು ಸೋತಾಗೆ. ಶಕುನಿ ಮಾವ ನಿನಗೆ ಮಾವನಾದ್ರೆ ನನಗೂ ಮಾವ ತಾನೆ ಅಂತ ಇವರು ಕುತಂತ್ರವನ್ನು ಅರಿಯದ ಧರ್ಮರಾಯರು ಪಗಡೆ ಆಟ ಕೂತ್ಕೋತಿದ್ದಾರೆ. ಇಲ್ಲಿ ಶಕುನಿ ಹೇಳ್ತಾನೆ, ಧರ್ಮರಾಯ ಒಂದನೇ ಆಟಕ್ಕೆ ಏನು ಪಣ ಕಟ್ಟಿದೀಯ? ಪಣ ಕಟ್ಟೋದು ಬೇಡ ಮಾವ, ಯಾರೇ ಸೋತ್ರು ದುಃಖ ಪಡಬೇಕಾಗುತ್ತೆ, ಹಾಗೆ ಆಟ ಆಡೋಣ. ಯಾವುದೇ ಆಟಕ್ಕಾದ್ರೂ ಪಣ ಕಟ್ಟದಾಗಲೇ ಕಣೆ ಆಟಕ್ಕೊಂದು ರುಚಿ. ನೋಡು, ನನ್ನ ಪರವಾಗಿ ದುರ್ಯೋಧನ ಏನ್ ಕಟ್ಟೋದಕ್ಕೂ ಸಿದ್ಧವಾಗಿದ್ದಾನೆ, ನೀನೇನ್ ಕಟ್ತೀಯ ಕಟ್ಟೋ. ಸರಿ ಮಾವ, ಒಂದನೇ ಆಟಕ್ಕೆ ಸಿರಿ ಸಂಪದಗಳನ್ನೆಲ್ಲ ಕಟ್ಟಿದ್ದೀನಿ ಅಂತ ಇವರ ಕುತಂತ್ರವನ್ನರಿಯದ ಧರ್ಮರಾಯರು ಸೈ ಅಂತ ಹೇಳಿ ದಾಳವನ್ನು ಬಿಡುತ್ತಿರ್ಬೇಕಾದ್ರೆ ಅಲ್ಲೊಂದು ವಿಚಿತ್ರ ಏನ್ ನಡೀತಾ ಇದೆ. ಶಕುನಿ ತನ್ನ ಬಾಯಿಲಿ ಏನ್ ಹೇಳ್ಕೊಂಡು ದಯ ಬೀಳ್ತಾನೋ ಅದೇ ಬೀಳ್ತಾ ಇದೆ. 6 3 9 9, 4 3 7 7, 5 3 8 8. ಅವನು ಹೇಳ್ದಾಗೆ ಬೀಳ್ತಿತ್ತು. ಇದೇ ಶಕುನಿಯ 106 ಜನ ತಮ್ಮಂದರನ್ನ ಇದೇ ದುರ್ಯೋಧನ ಕಾರಾಗೃಹದಲ್ಲಿಟ್ಟು ಅವರಿಗೆಲ್ಲ ಗುಟುಕು ನೀರಿ ಹಿಡಿ ಅನ್ನವನ್ನು ಕೊಟ್ಟು ಆ ಸಹೋದರರು ಸತ್ತು ಭೂತ ಪ್ರೇತಗಳಾಗಿರ್ತಾರೆ. ಆ ಗುಟುಕು ನೀರು ಹಿಡಿ ಅನ್ನವನ್ನ ಶಕುನಿಗೊಬ್ಬನು ಕೊಟ್ಟು ಬದುಕಿಸಿರ್ತಾರೆ. ಆ ತಮ್ಮಂದಿರ ಸತ್ತ ಮಸ್ತಿಯ ಮೂಳೆಯಿಂದ 2 ದಾಳ ಮಾಡಿಕೊಂಡಿದ್ದಂತೆ ಶಕುನಿ. ಈ ದಾಳಗಳು ಇವನು ಮಾತು ಕೇಳ್ತಿದ್ವಂತೆ. ನೋಡಿ, ನಮ್ಮ ಇವತ್ತಿನ ಕಾಲದಲ್ಲಿ ಕೇಳಂಗಿದ್ದು ಬಿಡಿದ್ರೆ ಪ್ರಪಂಚನೇ ಗೆದ್ದು ಬಿಡ್ಬೋದಾಗಿತ್ತು. ಕೇಳಲ್ಲ, ಅವನು ಕೇಳ್ತಿತ್ತು. ಯಾಕೆಂದ್ರೆ ಆ ಕಿಚ್ಚಿನಿಂದ ಮಾಡಿದಂತ ದಾಳಗಳು, ತಮ್ಮಂದಿರ ಮಸ್ತಿಯ ಮೂಳೆಯಿಂದ ಮಾಡಿರ್ತಕ್ಕಂಥ ದಾಳಗಳು. ಹೀಗಿರ್ಬೇಕಾದ್ರೆ ಒಂದನೇ ಆಟದಲ್ಲಿ ಕೇಳದ ದೈವ ಬೆಳೀತಿರುವ ಶಕುನಿಗೆ ಜಯ. ದುರ್ಯೋಧನ ಹೇಳ್ತಾನೆ, ಬಲೆ ಬಲೆ ಮಾವ, ಇನ್ನೊಂದು ಆಟ ಹಾಕು. ಏನಪ್ಪಾ? 2ನೇ ಆಟಕ್ಕೆ ನಾನು ಏನ್ ಕಟ್ಲಿ? ಅಣ್ಣಯ್ಯ, ವೀರರಾಗಿರ್ತಕ್ಕಂಥ ಭೀಮಾರ್ಜುನನ ಕುಲಸಾದೇವನ ತಮ್ಮಂದಿರಿದ್ದಾರೆ, ಅವ್ರನ್ನು ಸೇರಿಸಿ ಕಟ್ಟು ತಾಳಕ್ಕೆ. ಆಟ ಆದ್ಮೇಲೆ ಒಂದ್ಸಾರಿ ಸೋಲು ಒಂದ್ಸಾರಿ ಗೆಲುವು ಇದ್ದದ್ದೇ. ಕಟ್ಟುವಣ್ಣಯ್ಯ, ಏನಿಲ್ಲ, ಗೆದ್ದು ಬಿಡಬೇಕು ಅನ್ನೋ ಆಸೆಯಿಂದ ಧರ್ಮರಾಯರು 2ನೇ ಆಟಕ್ಕೆ ತಮ್ಮಂದರನ್ನು ಸೇರಿಸಿ ತನ್ನನ್ನು ಸೇರಿಸಿ ಸೈ ಅಂತ ಹೇಳಿ ದಾಳ ಬಿಡ್ತಾವ. ಕೇಳದ ದೈವ ಬೆಳೀತಾ ಇರುವ ಶಕುನಿಯನ್ನು ಗೆಲ್ಲೋಕ್ ಸಾಧ್ಯವೇ? 2ನೇ ಆಟದಲ್ಲೂ ಕೂಡ ಶಕುನಿಗೆ ಜಯ. ಭಲೆ ಮಾವ, ಭಲೆ ಮಾವ, ಇನ್ನೊಂದು ಆಟ ಹಾಕ್ಬಿಡು ಮಾವ. 3ನೇ ಆಟಕ್ಕೆ ಏನಪ್ಪ ಕಟ್ಲಿ? ಅಣ್ಣಯ್ಯ, ಈ 3ನೇ ಆಟಕ್ಕೆ ಅಮೂಲ್ಯವಾದ ಒಂದು ರತ್ನ ಇದೆ, ಅದನ್ನು ಕಟ್ಟಿಬಿಟ್ರೆ ನೀನ್ 2 ಸಾರಿ ಸೋತರದನ್ನ ಒಂದೇ ಆಟ ಕೊಟ್ಬಿಡ್ತೀನಿ ನೋಡು. ಅಮೂಲ್ಯವಾದ ರತ್ನವೇ ಯಾವುದಪ್ಪ? ನಿಮ್ಮ ಹೈವರ ಕೈ ಹಿಡಿದ ದ್ರುಪದ ನಂದಿನಿ ದ್ರೌಪದಿ. ಕಟ್ಟ ಅವಳನ ದಾಳಕ್ಕೆ, ನಿನ್ನ ಹೆಂಡತಿನೇ ಕಟ್ಟ ದಾಳಕ್ಕೆ. ಬೇಡ ಸಹೋದರ, ಒಬ್ಬಳ ಹೆಣ್ಣು ಮಗಳನ್ನ ತಂದು ಜೂಜು ಕಟ್ಟಿ ಆಟ ಆಡೋದು ಹೆಣ್ಣು ಕುಲಕ್ಕೆ ಅಪಮಾನ. ಆಟ ನಿಲ್ಸ್ಬಿಡೋಣ. ಅಣ್ಣಯ್ಯ, ಕಟ್ಟು ಅಂದ್ರೆ ಅವಳನ್ನು ಕರ್ಕೊಂಬಂದ್ ಕಟ್ಟು ಅಂತಲ್ಲ, ಬಾಯಿ ಮಾತಲ್ಲಿ ಕಟ್ಟು. ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ. ನೋಡಿ, ದುಷ್ಟರ ಸಾವಾಸ. ಧರ್ಮರಾಯರು ಬಾಯಿ ಮಾತಲ್ಲಿ ಕಟ್ಟಿದ್ರು ಸಾಕು, ಕರ್ಕೊಂಬಂದ್ ಕಟ್ಟೋದಕ್ಕಿಂತ ಹೆಚ್ಚು ಮಾತಿಗೆ ಯಾವತ್ತೂ ತಪ್ಪಿಸ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಲ್ಲ. ಅದಕ್ಕೆ ಬರೀ ಬಾಯಿ ಮಾತಲ್ಲಿ ಹೇಳು ಸಾಕು ಅಂತ ಅವ್ರೆ. ನೋಡು, ಇನ್ನೊಂದು ವಿಶೇಷ ಏನು ಗೊತ್ತಾ? 2 ಸಾರಿ ಸೋತಿರೋದನ್ನು ಒಂದೇ ಆಟ ಕೊಟ್ಬಿಡ್ತೀನಿ ನೋಡು. ಧರ್ಮರಾಯರು ಗೆದ್ದು ಬಿಡ್ಬೇಕು ಅನ್ನೋ ಹಂಬಲ, ಜೂಜು ನೋಡಿ ಹೆಂಗಿದೆ. ಯಾವುದೇ ದುಡ್ಡಿದ್ರು ಕಟ್ಟಿಸ್ಬಿಡುತ್ತಂತೆ, ಸ್ವಲ್ಪ ಜಾಸ್ತಿಯಾಗಿ ಹೊಡ್ಕೊಂಡಾಗವ ಅಂತ. 3ನೇ ಆಟಕ್ಕೆ 8ನೇ ಸೈ ಅಂತ ಹೇಳಿ ಧರ್ಮರಾಯ 8ನೇ ಕಟ್ಟದ. ಅದಕ್ಕೆ ಕೆಲವೊಂದು ಮಳ್ಳಿ ಕಡೆ ನೋಡ್ಬೇಕು, ಈ ಜೂಜ್ನವ್ರು ಕೆಲವರು ಡೈಲಾಗ್ ಹೊಡಿತಾರೆ, ತತ್ತ ತಾಲಿನ ಆ ಧರ್ಮರಾಯ 8ನೇ ತಕೊಂಡೋಗಿ ಕಟ್ಟಿದ್ದಂತಾನೆ, 8 ತಾಲಿ ತಕೊಂಡೋಗಿ ಕಟ್ಟಿವನಪ್ಪ. ಬಡಿ ಅದನ್ನು ಗುಲಾಮ ಒಳಕ್ ಬಿದ್ರೆ ನಿನ್ಗೆ ಇಷ್ಟ ಆಗಲ್ಲ, ಮಾಡಿಸ್ ಹಾಕ್ಬಿಡ್ತೀನಿ. ಕತ್ತು ನೇತಾಕಬೇಕು, ಹಂಗೆ ಅದು ಬೀಳಂಗಿಲ್ಲ, ಇವನು ನೇತಾಕತ್ತಾನ ಒಟ್ಲಿ ಗ್ಯಾರಂಟಿ. ಅದಕ್ಕೆ ನೋಡಿ, ಜೂಜು 3ನೇ ಆಟದಲ್ಲಿ 8ನೇ ಸೈ ಅಂತ ಹೇಳಿ ದಾಳ ಬಿಡ್ತಿರ್ಬೇಕಾದ್ರೆ ದುರ್ಯೋಧನ ಹೇಳ್ತಾನೆ, ಮಾವ ಜಾಗರೂಕತೆಯಿಂದ ಆಟ ಆಡು, ಈ ಆಟ ಗೆಲ್ಲೇಬೇಕು.
ಯಾವ ಪರಮಾತ್ಮನ ವಿಧಿಯಾಟ ಬಲ್ಲವರಾರು ಧರ್ಮರಾಯನಿಗೆ 3ನೇ ಆಟದಲ್ಲೂ ಸೋಲು. ದುರ್ಯೋಧನ ಹೇಳ್ತಾರೆ, ಬಲೆ ಬಾವ ಬಲೆ ಬಾವ, ಎಷ್ಟೋ ದಿವಸಗಳಿಂದ ಕಾಯ್ಕೊಂಡಿದ್ದೆ ಈ ದಿವಸಕ್ಕೋಸ್ಕರವಾಗಿ. ಇವತ್ತು ಈ ಪಾಂಡವರು ನಮ್ಮ ಹಿಡಿಮುಷ್ಟಿಯಲ್ಲಿ, ನಮ್ಮನ್ನು ಎಷ್ಟೋ ಸಾರಿ ಅಪಮಾನ ಮಾಡಿದ ಆ ಪಾಂಚಾಲಿ ಇವತ್ತು ನಮ್ಮ ಕೈಯಲ್ಲಿ. ಸೋದರ ದುಶ್ಯಾಸನ ಅಣ್ಣ ತುಂಬಿದ ಸಭಾಮಧ್ಯಕ್ಕೆ ಎಳೆದ ಪಾಂಚಾಲಿಯನ್ನ, ಆಗಲೇ ಅಣ್ಣ ತುಂಬಿದ ಸಭಾಮಧ್ಯಕ್ಕೆ ಎಳ್ಕೊಂಬಂದಿದ್ದಾನೆ. ಅಣ್ಣ ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ, ಈ ಎಳೆದ ಬಿಸಾಡವಳ ಸೀರೆಯನ್ನ. ಆಗಲೇ ಅಣ್ಣ ತುಂಬಿದ ಸಭೆಯಲ್ಲಿ ಅವಳ ಸೀರೆಯನ್ನು ಎಳೆದು ಬಿಸಾಡು ಅಂದಾಗ, ಬೇಡ ಬೇಡ, ಪರಮ ಪತಿವ್ರತಿಯಾದ ನನ್ನ ಸೀರೆಯನ್ನು ಮುಟ್ಟಿದರೆ ನೀನು ಸೊಟ್ಟ ಬೂದಿ ಆಗುವೆ. ಸೊಟ್ಟಿ ಬೂದಿ ಆಗಲಿ ಬಿಡು ಪಾಂಚಾಲಿ, ನಿನ್ನನ್ನು ಬಿಡುವುದುಂಟೆ. ಇದಕ್ಕಾಗಿ ತಾನು ನಾನು ಇಷ್ಟು ದಿವಸ ಕಾಯ್ತಾ ಇದ್ದದ್ದು. ಬೇಡ, 3 ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನಿದ್ದಾನೆ. ಅವನೊಬ್ಬನ ಪುಂಸಕ, ಅವನಿಂದೇನಾಗುವುದು? ಜಗಜ್ಜಟ್ಟಿ ಮಲ್ಲ ಭೀಮಸೇನಿದ್ದಾನೆ. ಭೀಮಸೇನ ಅವನೊಬ್ಬ ಹೊಟ್ಟೆಯ ಬಾಕ. ಧರ್ಮರಾಯನಿದ್ದಾರೆ, ಸತ್ತು ಸೋತು ಕೂತಿರುವನು, ಅವನ ಜೀವವೆಲ್ಲ ಸತ್ತಂಗೆ. ಇನ್ನು ನಕುಲ ಸಹದೇವರು ಚಿಕ್ಕ ಬಾಲಕರು. ಹಾಗಾದ್ರೆ ಬಿಡುವುದಿಲ್ಲವೇ? ನಿನ್ನನ್ನು ಬಿಡುವುದುಂಟೆ ಪಾಂಚಾಲಿ. ಹಾಗಾದ್ರೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕರಿತೇನೆ. ಯಾರನ್ನ? ಕೃಷ್ಣ ಪರಮಾತ್ಮನನ್ನು ಕರೆಯುವಿಯಾ? ಕರಿಬೇಡ. ನಿನ್ನ ಗಂಡಂದರೆ ಸೋತು ಕಂಗಾಲಾಗಿ ಕುಳಿತಿರುವಾಗ ಕೃಷ್ಣ ಬಂದಿವಳನ್ನು ಕಾಪಾಡ್ತಾನಂತೆ. ಅದೆಲ್ಲೆಲ್ಲ ದನಗಳ ಮೇಯಿಸ್ತಾ ನಿಂತಿರುವನು. ಕರಿ ನೋಡೋಣ. ಅಯ್ಯೋ ಪಾಪಿ, ಜಗದೊಡೆಯನಾದ ಪರಮಾತ್ಮನನ್ನ ದನ ಕಾಯುವನೆಂದು ಮಾತನಾಡುವೆಯಾ? ಆ ಪರಮಾತ್ಮನ ನಿನಗೆ ಶ್ರೀರಕ್ಷೆ. ಹೇ ಜಗದೊಡೆಯ ಕೃಷ್ಣ ವಾಸುದೇವ, ಹೇ ಪಾಂಡುರಂಗ ಪ್ರಭೋ ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ, ಕೃಷ್ಣ 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 ಕೃಷ್ಣ. ರುಕ್ಮಿಣಿ ಲೋಲ
ಮುಕ್ತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತಗೆ ಮುಕ್ತಿಯನ್ನು ಕೊಡುವಂತ ಪಾದ ಆನಂದಿ ಕಲ್ಯಾಣ ಸತಿಗೆ ಜೀವವಾನಂದ ಆನಂದಿ ಕಲ್ಯಾಣ ಸತಿಗೆ ಜೀವವಾನಂದ ಕೃಷ್ಣನ ಪಾದವ ನಂಬಿಗೆ ನಯ್ಯ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಕೃಷ್ಣ 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 ಅಂತ ಅವಳು ಕೂಗಿದ ಕೂಡಲೇ ಬಣ್ಣ ಬಣ್ಣದ ಸೀರೆ ಅರಮನೆ ತುಂಬೋಯ್ತು. ಹೇಳದು ಬೀಸಿ ಹಾಕ್ಬಿಟ್ಟ. ಹೀಗೆ ದುಶ್ಯಾಸನ, ಹೀಗೆ ಕಂಗಾಲಾಗ್ಬಿಟ್ಟೆ ಸಹೋದರ. ಆಗುತ್ತಿಲ್ಲ ಅಣ್ಣ, ಆಗುತ್ತಿಲ್ಲ. ಎಷ್ಟು ಹೇಳಿದ್ರೆ ಈ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆ ಅಣ್ಣ. ಸರಿ ಕೂತ್ಕೋ. ಕುಂತನೆ ಕಣ್ಣ. ಅದಕ್ಕೆ ಯಾಕೆ ಸುಮ್ಮನೆ ಹಾ ಹೂ ಅಂತಿದ್ಯೋ ಅಣ್ಣ? ಆ ಕೃಷ್ಣ ಬರದ್ರೆ ನನ್ನ ಪ್ರತಾಪ ತೋರ್ತಿದ್ದೆ ಅಣ್ಣ. ಕೂತ್ಕಳೆ ಮಾಡ್ಬಿಟ್ಟು ಕುಂತನೆ ಕಣ್ಣ. ಪಾಂಚಾಲಿ ಬದುಕೋ. ಕೊನೆಗೂ ಆ ಗೊಲ್ಲ ಕೃಷ್ಣ ಬಂದು ಇವಳು ಮಾನ ಪ್ರಾಣಗಳನ್ನ ಕಾಪಾಡ್ಬಿಟ್ಟಲ್ಲ. ಬಾವ ನೀನೇನ್ ಮುಖ ನೋಡ್ತಾ ಇದ್ದೀನಿ, ಇನ್ನೊಂದು ಆಟ ಹಾಕು. ಈ ಆಟದಲ್ಲಿ ಒಂದು ವೇಳೆ ಧರ್ಮರಾಯ ಗೆದ್ದು ಬಿಟ್ರೆ ಸೋತ್ರದನ್ನೆಲ್ಲ ಕೊಟ್ಟು ಕಳಿಸು. ಒಂದು ವೇಳೆ ಮತ್ತೇನಾದ್ರೂ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಒಪ್ಪಿನ ಧರ್ಮರಾಯ? 12 ವರ್ಷ ವನವಾಸ ಅಂದ್ರೆ ಗೆಡ್ಡೆ ಗಣಸುಗಳು ತಿನ್ಕೊಂಡು ಕಾಡಲ್ಲಿ ಬಿದ್ದಿರ್ಬೇಕು. 1 ವರ್ಷ ಅಜ್ಞಾತವಾಸ ಅಂದ್ರೆ ಯಾರಿಗೂ ನೀವು ಪಾಂಡವರ ಮುಖ ತೋರಿಸೋಂಗಿಲ್ಲ. ಯಾರಾದ್ರೂ ಒಬ್ಬರನ್ನ ನಿಮ್ಮಲ್ಲಿ ಪತ್ತೆ ಮಾಡಿಬಿಟ್ರು ಮತ್ತೆ 12 ವರ್ಷ ವನವಾಸ ಅನುಭವಿಸಬೇಕು. ಈ ಪಂಥ ಒಪ್ಪಿಗೆನಾ? ಒಪ್ಪಿಗೆ ಮಾವ. ಒಂದು ಹೆಣ್ಣನ್ನ ತಂದು ಸೀರೆ ಎಳೆದು ಸಭೆಯೊಳಗೆ ಅಪಹಾಸ್ಯ ಮಾಡುವ ಇಂಥ ಜನಗಳೆದುರು ಬದುಕಿರೋದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದ್ರೂ ಕನಿಕರ ಉಂಟು. ನಿಂದೇನು ತಪ್ಪಿಲ್ಲ, ಹಾಕು ಬಾವ. ಈ ಆಟ ಸೋಲ್ಲಿ ಅಂತಾನೆ ಆ ಭಗವಂತನಲ್ಲಿ ಕೇಳ್ಕೋತೀನಿ. ಕೊನೆಯ 4ನೇ ಆಟದಲ್ಲೂ ಕೂಡ ಧರ್ಮರಾಯರು ಸೋತು ಕೊಟ್ಟ ಮಾತಿನಂತೆ ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದಿಟ್ಟು ನಾರು ಮಡಿಯನ್ನುಟ್ಟು ವನವಾಸಕ್ಕೆ ಹೋಗ್ತಾ ಇದ್ದ. ನೀನು ಸೋತದಕ್ಕೆ ನಾವ್ಯಾಕಣ್ಣ ಹೋಗಬೇಕು ಅಂತ ತಮ್ಮಂದರು ಒಂದು ಮಾತನಾಡದೆ ಅಣ್ಣನ ಜೊತೆಯಲ್ಲಿ ತಾವೂ ಕೂಡ ವನವಾಸಕ್ಕೆ ಹೋಗ್ತಿದ್ದಾರೆ. ಈ ವೈವರ ಗಂಡಂದಿರ ಜೊತೆಯಲ್ಲಿ ಪರಮ ಪತಿವ್ರತಿಯಾದ ದೃಪದನಂದಿನಿ ದ್ರೌಪದಿನೂ ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದಾಳೆ. ಅದಕ್ಕೆ ನೋಡಿ, ಅಣ್ಣ ತಮ್ಮಂದರು ಅಂದ್ರೆ ಪಾಂಡವರಂತಿರಬೇಕು ಅಂತ ಸುವರ್ಣಾಕ್ಷರಗಳಲ್ಲಿ ಬರೆದವ್ರೆ. ನಮ್ಮ ಇವತ್ತಿನ ಕಾಲದಲ್ಲಿ ಯಾವ ಕೋರ್ಟ್ನಲ್ಲಿ ನೋಡಿ ಅಣ್ಣ ತಮ್ಮದಿರ ಕೇಸ್ಗಳೇ ಜಾಸ್ತಿ. ಅವ ಜಾಗ ಬುಡ್ನಿಲ್ಲ ಅಂತ, ಇವ ನೀರು ಬಿಡ್ಬಿಡಲ್ಲ ಅಂತ, ಇವ ತಿರುಗಾಡಕ್ ಬಿಡಲ್ಲ ಅಂತ ಬರಿದೇ ಕೇಸ್ಗಳು. ಆದ್ರೆ ಅಣ್ಣ ತಮ್ಮಂದರು ಅಂದ್ರೆ ಪಾಂಡವರಂತಿರಬೇಕು. ಒಡ ಹುಟ್ಟಿದ ಒಂದೇ ರಕ್ತದಲ್ಲಿ ಹಂಚಿಕೊಂಡು ಹುಟ್ಟಿದ ಅಣ್ಣ ತಮ್ಮಂದ್ರು ನಾವೆಲ್ಲರೂ ಕೂಡ ಸಂತೋಷವಾಗಿರ್ಬೇಕು ಅಂತ ನೋಡಿ ಧರ್ಮರಾಯರು ಜೂಜಿನಲ್ಲಿ ಸೋತರೂ ಕೂಡ ನಮ್ಮ ಅಣ್ಣ ಮಾಡಿದ್ದೇ ಸರಿ ಅಂತ ತಮ್ಮಂದರೆಲ್ಲ ವನವಾಸಕ್ಕೆ ಹೋದ್ರು. ಆದ್ರೆ ಧರ್ಮರಾಯನ ಮನಸ್ಸಿನಲ್ಲಿ ಏನ್ ನೋವು, ನನ್ನ ತಮ್ಮಂದರಿಗೆಲ್ಲ ಮೋಸ ಮಾಡಿದೆ ನಾನು. ಹಾಳಾದ ಕೆಟ್ಟ ಚಟ, ಈ ದುಶ್ಚಟ ಜೂಜಿಗೆ ನಾನು ಮಾರು ಹೋಗಿ ಜೂಜಿನಲ್ಲಿ ಸರ್ವಸ್ವವನ್ನು ಸೋತು ನನ್ನ ತಮ್ಮಂದರಿಗೆಲ್ಲ ಮೋಸ ಮಾಡಿದೆ, ನನ್ನ ಹೆಂಡತಿಗೆ ಮೋಸ ಮಾಡಿದೆ. ಇದಕ್ಕೆಲ್ಲ ಕಾರಣ ನನ್ನ ಜೂಜಾಟ. ಈಗಿರುವ ಸಂದರ್ಭದಲ್ಲಿ ಪಾಂಡವರು ವನವಾಸದಲ್ಲಿರುವಾಗ 4 ಜನ ಋಷಿಗಳು ಬಂದು 4 ಕಥೆಗಳನ್ನು ಹೇಳೋದು. ಅದರಲ್ಲಿ ಹೋದ ವರ್ಷ ಮಾಡಿದ್ವಲ್ಲ, ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಬೃಹದಶ್ವ ಮುನಿಗಳು ಹೇಳಿದ ಕಥೆ ಅದು. ಯಾರಿಗೆ? ಪಾಂಡವರಿಗೆ. ಇವತ್ತು ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಅನ್ನೋ ಕಥೆಯನ್ನು ಕೇಳ್ತಾ ಇದೀವಲ್ಲ, ಇದನ್ನ ದೌಮ್ಯ ಮಹರ್ಷಿಗಳು ಹೇಳೋಕ್ ಬರ್ತಾ ಇದ್ದಾರೆ ಈಗ. ದೌಮ್ಯ ಮಹರ್ಷಿಗಳು 12 ಕಥೆಗಳಿದೆ. ಒಂದು ನಳದ ಮಯಂತಿ ಅನ್ನೋ ಕಥೆಯನ್ನ ದಮನ ಮಹರ್ಷಿಗಳು ಬಂದು ವನವಾಸದಲ್ಲಿರೋ ಪಾಂಡವರಿಗೆ ಹೇಳೋದು. ಇನ್ನೊಂದು ಕತೆ ವೇದ ವ್ಯಾಸ ಮುನಿಗಳು ಬಂದು, ವ್ಯಾಸ ಮುನಿಗಳು
ಭಕ್ತಪುರೂರವ ಅಥವಾ ಶನಿ ಪ್ರಭಾವ ಎಂಬ ಕಥೆಯನ್ನು ಹೇಳೋದು. ಭಗವಂತನ 4 ಕಥೆಗಳನ್ನ ಪಾಂಡವರು ವನವಾಸದಲ್ಲಿರುವಾಗ ಕೇಳಿ, ಆ 4 ಕಥೆಗಳನ್ನ ಕೇಳಿ ಏನು ಫಲವನ್ನು ಪಡ್ಕೊಂಡ್ರು ಅನ್ನೋದು ಕಥೆಯ ಕೊನೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ನೀವಿರ್ಬೇಕು. ಅದಿಲ್ಲ, ಹರಿಶ್ಚಂದ್ರ ಬರಲ್ಲ, ಅದಕ್ಕೆ ಈ 4 ಕಥೆಗಳು ಮಾತ್ರ ಬರೋದು. ಹರಿಶ್ಚಂದ್ರ ಆ ಕಥೆನೇ ಬೇರೆ, ಇದೇ ಬೇರೆ. ಇಲ್ಲೇನಾಗಿದೆ, ಮಹಾನುಭಾವನಾಗಿರ್ತಕ್ಕಂಥ ಸತ್ಯವ್ರತ, ಭಕ್ತ ಮಹಂದಾತ, ನಳದಮಯಂತಿ ಮತ್ತು ಭಕ್ತ ಪುರೂರವ, ಈ 4 ಕಥೆಗಳನ್ನು 4 ಋಷಿಗಳು ಹೇಳೋ ಕಥೆ ನೋಡಿ. ಇದರಲ್ಲಿ ದೌಮ್ಯ ಮಹರ್ಷಿಗಳು ಬರ್ತಾ ಇದ್ದಾರೆ. ಓಂ ನಮಃ ಶಿವಾಯ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲೆಡೆ ಶಿವನು ಕಾನನು, ಅವ ನಿಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ಕಾನನು, ಅವ ನಿಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಗನು, ಎಲ್ಲದೊಳು ತುಂಬಿದನು. ಎಲ್ಲೆಲ್ಲೂ ಶಿವನಿಗನು, ಎಲ್ಲದೊಳು ತುಂಬಿದನು. ಎನ್ನೊಡೆಯ ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ, ಶಿವಮಯವೋ. ಓಹೋ ಧರ್ಮರಾಯ, ಇದೇನಪ್ಪ ನಿನ್ನ ಕಣ್ಣಲ್ಲಿ ನೀರು? ಪಾಂಡವರ ಪ್ರಾಣವೇ ಮಮ ಪ್ರಾಣವೆಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಜೊತೆಲಿರುವಾಗ ನೀನು ಕಣ್ಣೀರು ಹಾಕುವುದೇನಯ್ಯ? ಬನ್ನಿ ಪೂಜ್ಯರೇ, ನಾನು ಆಡಿದ ಜೂಜಾಟಕ್ಕೆ ಇವತ್ತು ನನ್ನ ತಮ್ಮಂದಿರ ಸ್ಥಿತಿ ಹೇಗಾಗಿದೆ ನೋಡಿ, ನನ್ನ ಹೆಂಡತಿಯ ಸ್ಥಿತಿ ಏನಾಗಿದೆ ನೋಡಿ. ಇದಕ್ಕೆಲ್ಲ ಕಾರಣ ನಾನು ತಾನೆ. ಎಲ್ಲರಿಗೂ ಧರ್ಮ ಹೇಳುವ ಧರ್ಮರಾಯ ಅನ್ಸ್ಕೊಂಡ್ರವ ನಾನೇ ಅಂತ ಆ ಧರ್ಮದ ಕೆಲಸವನ್ನು ಮಾಡಬಹುದೇ? ಓಹೋ, ಆ ವಿಚಾರ ಕಣ್ಣೀರು ಹಾಕ್ತಾ ಇದೆಯೋ? ಇದು ನೀನಾಗಿ ನೀನು ಮಾಡಿಕೊಂಡ ಕೃತ್ಯವಲ್ಲಪ್ಪ, ದೈವ ನಿಯಮ. ಪೂಜ್ಯರೇ, ಜೂಜಾಡಿದವನ್ ನಾನೇ ತಾನೆ, ಜೂಜಾಡಿದವನ್ ನೀನೇ, ಜೂಜಾಡಿಸಿದವನೇ ಬೇರೆ. ಪೂಜ್ಯರೇ, ಹೌದಪ್ಪ, ನಿನ್ನ ಭುಜದ ಮೇಲೆ ಗೃಹಶ್ರೇಷ್ಠನಾದ ಸನೇಶ್ವರಾಷ್ಟಮ ಶನಿಯಾಗಿ ಕೂತಿದ್ದ. ಅವನು ಯಾರ ಭುಜವನ್ನು ಏರವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪುದಲ್ಲ, ತಪ್ಪುದಲ್ಲ, ತಪ್ಪುದಲ್ಲ. ಪೂಜ್ಯರೇ, ನೀವು ಹೇಳೋ ಮಾತನ್ನಾಗನೇ ನಂಬಲಿ. ನಾನು ಜೂಜಿನಲ್ಲಿ ಸೋಲೋದಕ್ಕೆ ಪರಮಾತ್ಮ ಕಾರಣನೇ. ಹೌದು,
ಧರ್ಮರಾಯ, ನೀನ್ ಯಾವುದೇ ಕೆಲಸಕ್ಕೆ ಯಾಕೆ ಬೇಕಾದ್ರೂ ಒಂದು ಹುಲ್ಲು ಕಡ್ಡಿ ಎತ್ತಿಡಬೇಕಾದ್ರೂ ಕೃಷ್ಣ ಅಂತ ಹೇಳಿ ದೇವರ ಹೆಸರು ಹೇಳ್ತಿದ್ದವನು. ಆವತ್ತು ನೀನು ಸರ್ವಸ್ವವನ್ನು ಸೋತೆ, ನಿನ್ನನ್ನು ತಮ್ಮಂದ್ರನ್ನು ಸಮೇತವಾಗಿ ಸೋತೆ, ಹೆಂಡತಿನೂ ಸೋತೆ, ಎಲ್ಲವನ್ನೂ ಸೋಲುವಾಗ ಒಂದು ಸಾರಿ ಆದ್ರೂ ದೇವರ ಹೆಸರು ಹೇಳಿಕೊಂಡು ನೀನು ದಾಳ ಬಿಟ್ಟ್ಯಾ? ಬಿಡ್ಲಿಲ್ಲ. ನೀನು ದೇವರ ಹೆಸರು ಹೇಳ್ಬಿಟ್ಟಿದ್ರೆ ನಿನ್ ಕೈಲಿ ಸೋಲೇ ಬರ್ತಿರ್ಲಿಲ್ಲ. ಅದೇ ದ್ರೌಪದಿ, ನೀವೆಲ್ಲ ಕಂಗಾಲಾಗಿ ಕುಳಿತಿರುವಾಗ, ನಿಸ್ಸಹಾಯಕರಾಗಿ ಕುಳಿತಿರುವಾಗ ತನ್ನ ಮಾನ ಪ್ರಾಣವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರವಾಗಿ ಕೃಷ್ಣ ಅಂತ ಅವಳು ಕೂಗಿದ ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣ ಉಳಿತು. ನೀನಾಗಲಾದ್ರೆ ಎಚ್ಚೆತ್ತುಕೊಂಡು ದೇವರ ಹೆಸರು ಹೇಳ್ದೆಯಾ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಕ್ಕೆ ಅವನು ಬಿಡ್ಲಿಲ್ಲ, ಬಿಡೋದಿಲ್ಲ. ಜಗದೊಳಗೆ ನಡೆಯಬಾರದ್ದು ನಡೀತು ಅಂದ್ರೆ ಅದು ಕಲಿಪುರುಷನ ಮಾಯೆ, ಆ ಮಹಾತ್ಮನ ಮಾಯೆ. ಅವನ ಕರುಣೆ ಜಗದೊಳಗೆ ದೊಡ್ಡದು. ಪೂಜ್ಯರೇ, ನೀವು ಹೇಳ ಮಾತು ಹೀಗೆ ಅರ್ಥವಾಗ್ತಾ ಇದೆ. ನಾನು ಒಂದು ಸಾರಿನೂ ಭಗವಂತನ ಹೆಸರು ಹೇಳಲಿಲ್ಲ. ನಿಜ ಪೂಜ್ಯರೇ, ಈಗ ಅವನಿಂದ ಇಂತಹ ಕಷ್ಟ ಬಂದಿದೆ ಅಂದ್ರೆ ಈ ಘೋರವಾದ ಕಷ್ಟವನ್ನು ಕಳ್ಕೊಳ್ಳೋದಕ್ಕೆ ಅನ್ಯತ ಮಾರ್ಗವಿಲ್ಲವೇ? ಯಾಕಪ್ಪ ಇಲ್ಲ, ಸುಲಭವಾದ ಮಾರ್ಗವಿದೆಯಲ್ಲ. ಯಾರ ಭಕ್ತಿ ಭಾವದಿಂದ ಅವನು ಪೂಜೆ ಮಾಡಿ ಅವನ ಕಥಾಶ್ರವಣವನ್ನು ಸಂಪೂರ್ಣವಾಗಿ ಕೇಳುವರೋ ಅವರ ಭವದ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥವನ್ನು ಕಲ್ಪಿಸ್ತಾನೆ ಪರಮಾತ್ಮ. ಪೂಜ್ಯರೇ, ಅವನ ಕಥೆಯನ್ನು ಕೇಳಿದ್ರೆ ಸರ್ವ ಕಷ್ಟಗಳು ದೂರವಾಗುತ್ತೆ ಅನ್ನೋದಾದ್ರೆ ನಾವು ಕೇಳಲು ಸದಾ ಸಿದ್ಧರಾಗಿದ್ದೇವೆ ಅಂತ ಧರ್ಮರಾಯ, ಭೀಮಾರ್ಜುನ, ನಕುಲ ಸಹದೇವ, ದ್ರೌಪದಿ ಸಮೇತರಾಗಿ ನದಿಯಲ್ಲಿ ಮಿಂದು ಭಕ್ತಿಯಿಂದ ನಮಸ್ಕರಿಸಿ ಯಾವ ಮಹಾನುಭಾವರಾದ ದೌಮ್ಯ ಮಹರ್ಷಿಗಳ ಮುಂಭಾಗದಲ್ಲಿ ಭಕ್ತಿಯಿಂದ ಕುಳಿತಿದ್ದಾರೆ. ಆ ಭಕ್ತಿಯಿಂದ ಕುಳಿತಿರುವ ಪಾಂಡವರ ಮುಂಭಾಗದಲ್ಲಿ ದೌಮ್ಯ ಮಹರ್ಷಿಗಳು ಹಿಂದೆ ಕೃತಯುಗದಲ್ಲಿ ನಡೆದಂತಹ ಕಥೆಯಾದ ಸತ್ಯಮಹಂದಾತ ಅಥವಾ ಲಕ್ಷ್ಮೀಸನೇಶ್ವರ ಶಪಥ ಅನ್ನೋ ಕಥೆಯನ್ನ ಹೇಳೋದಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ. ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ, ಶನಿದೇವರ ಪಾದಕ್ಕೆ ಗೋವಿಂದ. ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ, ಶನಿದೇವರ ಪಾದಕ್ಕೆ ಗೋವಿಂದ. ಸ್ವಾಮಿ ಶನಿದೇವಾ ಶಕಟಾದ್ರಿಯ ಒಡೆಯ, ಸ್ವಾಮಿ ಶನಿದೇವಾ ನೀಲಾಂಜನ ರೂಪ, ದೇವೇನು ಕಂದ ನಾನು ಕಾಲಿಲಿ ತೋರೆಯ, ದೇವೇನು ಕಂದ ನಾನು ಕಾಲಿಲಿ ತೋರೆಯ, ಸ್ವಾಮಿ ಶನಿದೇವಾ. ಶನಿದೇವಾ ಶಕಟಾದ್ರಿಯ ಒಡೆಯ, ದೇವೇನು ಕಂದ ನಾನು ಬಂದು ಕಾಪಾಡೆಯ, ಸ್ವಾಮಿ ಶನಿದೇವಾ.
ಶಕಟಾದ್ರಿಯ ಒಡೆಯ ಬೇರೇನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ ಶಕಟಾದ್ರಿಯ ಒಡೆಯ ಬೇರೇನು ಕಂದ ನಾನು ಬಂದು ಕಾಪಾಡೆಯ ಬೇರೇನು ಕಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ ಸ್ವಾಮಿ ಶನಿದೇವಾ ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ ಪರಪ್ಪನಗ್ರಹಾರ ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ. ಇವತ್ತಿ ಭಗವಂತನಲ್ಲಿ ಕೂರಿಸಿದೀವಿ. ಇವತ್ತು ಪ್ರತಿಷ್ಠಾನ ರೂಪಿಯಾಗಿ ಇಷ್ಟಾರ್ಥದಾಯಕನಾಗಿ ತಾನು ಅಸನ್ಮುಖನಾಗಿ ಕುಳಿತಿದ್ದಾನೆ. ಲಕ್ಷ್ಮಿಯೂ ಕೂಡ ಇಲ್ಲಿ ಪವಡಿಸಿದಾಳೆ. ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ಕೃತಯುಗದಲ್ಲಿ ನಡೆದಂತಹ ಕಥೆಯನ್ನು ಪಾಂಡವರಿಗೆ ಹೇಳ್ತಾ ಇದ್ದಾರೆ ದೌಮ್ಯ ಮಹರ್ಷಿಗಳು. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ದಾತ್ರಿ ನಗರ ಎಂಬ ಸಾಮ್ರಾಜ್ಯ. ಈ ಕಥೆನೇ ಬಹಳ ವಿಶೇಷವಾದದ್ದು. ದಾತ್ರಿ ನಗರ, ಈ ದಾತ್ರಿ ನಗರವನ್ನ ಸುಸಾಮರ್ಥವಾಗಿ ಆಳ್ವಿಕೆಯನ್ನು ಮಾಡುತ್ತಿರುವ ವೀರಧೀರ ಪರಾಕ್ರಮಶಾಲಿ ಯೌವನಾಶ್ವ ಮಹಾರಾಜ ಸತ್ಯವತಿ ಎಂಬ ಧರ್ಮಪತ್ನಿ. ಈ ಯೌವನಾಶ್ವ ಮಹಾರಾಜ ದಾನ ಧರ್ಮಾದಿಗಳನ್ನು ಮಾಡ್ತಾ, ವೈಭೋಗವಾದ ಪುಣ್ಯ ಕಾರ್ಯಗಳನ್ನು ಮಾಡ್ತಾ, ಸಕಲರಿಂದಲೂ ಕೂಡ ಮಹಾಪುಣ್ಯವಂತ ಅನಿಸ್ಕೊಂಡಿರ್ತಕ್ಕಂಥ ಸತ್ಯಸಂಧನಾದ ಯೌವನಾಶ್ವ ಮಹಾರಾಜ ಅಷ್ಟೈಶ್ವರ್ಯ ಭಾಗ್ಯಗಳಿಂದ ಮೆರೀತಾ ಇದ್ದಾನೆ. ಅಷ್ಟೈಶ್ವರ್ಯ ಭಾಗ್ಯಗಳು ತುಂಬಿ ತೊಳಕಾಡ್ತಾ ಇದೆ. ನಾ ಮೊದಲೇ ಹೇಳದ್ನಲ್ಲ, ಏನೇ ಕೊಟ್ಟಿದ್ರು ಯಾವುದಾದ್ರೂ ಒಂದು ಚಿಂತೆ ಇದ್ದೇ ಇರುತ್ತೆ. ಅದಕ್ಕೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದು ಬಂತು. ಒಬ್ರು ಕೈ ಎತ್ತಲಿಲ್ಲ. ಯಾಕೆ ಹೇಳಿ, ಪ್ರತಿಯೊಬ್ಬರಿಗೊಂದು ಚಿಂತೆ ಕೊಟ್ಟವನೇ ದೇವರು. ಯಾವ ಚಿಂತೆನೂ ಇಲ್ಲ ಅಂದ್ರೆ ಇವ್ರ ಹತ್ರಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ವಲ್ಲ, ಈಗ ನಿದ್ದೆ ಮಾಡೋ ಚಿಂತೆ, ಈಗೇನು ಮಾಡೋದು ಅಂತ ಬಂದ್ಬಿಟ್ಟಿದ್ರೆ ಇನ್ನೇನು ಮಾಡಂಗಿಲ್ಲ. ಸಿಕ್ಕಾಕೊಂಡಾಯ್ತು, ನೀವು ಕೂತ್ಕೊಂಡು ಕೇಳಲೇಬೇಕು ಕಥೆನ. ಮಧ್ಯೆ ಔಷಧಿ ಎಲ್ಲ ರೆಡಿ ಮಾಡಿಸ್ತೀವಿ, ನಿದ್ರೆ ಹೋಗ್ಬೇಕಲ್ಲ. ಅಂದ್ರೆ ನಿಮಗೆ ಕೋಟಿ ಪುಣ್ಯ. ಹೊಸವರ ಪವಿತ್ರವಾದಂಥ ಶ್ರಾವಣ ಮಾಸ ಹುಟ್ಟುತ್ತಾ ಇದೆ. ಶ್ರಾವಣಕ್ಕೆ ಮುಂಚೆನೇ ನಾವು ಲಕ್ಷ್ಮೀ ಶನೇಶ್ವರರ ಧ್ಯಾನ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಮಾಡುವ ವರಮಹಾಲಕ್ಷ್ಮಿ ಹಬ್ಬ, ನೀವು ಮಾಡ್ತಕ್ಕಂಥ ಶನೇಶ್ವರನ ಪೂಜೆ, ಇದಕ್ಕೆ ಅರ್ಥ ಸಿಗುತ್ತೆ ಇವತ್ತು ನೀವು ಪೂರ್ತಿ ಕೇಳಿದವ್ರಿಗೆ. ಇಲ್ಲೇನಾಗಿದೆ, ಆ ಯೌವನಾಶ್ವ ಮಹಾರಾಜನಿಗೆ ಏನಪ್ಪ ಚಿಂತೆ? ಎಲ್ಲಾ ಅಷ್ಟೈಶ್ವರ್ಯ ಭಾಗ್ಯಗಳನ್ನು ತುಂಬಿ ತೊಳಕಾಡುತ್ತಿರುವ ರಾಜರಾಣಿಯರು ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬ ಕೊರಗಿನಿಂದ ಕೊರಗ್ತಿದ್ದ. ಬಹುಶಃ ಹಿಂದಿನ ಕಾಲದಲ್ಲಿ ಯಾವ ಕಥೆ ಕೇಳಿದ್ರು ಇದು ಬರ್ತಾನೆ ಇರ್ತು, ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ. ನಮ್ಮ ಈಗಿನ ಕಾಲದಲ್ಲಿ ಆ ಕಥೆ ಬರೋಲ್ಲ, ಇಲ್ಲೂ ಸುಮಾರವೇ. ಯಾಕಂದ್ರೆ ಮಕ್ಕಳ ಭಾಗ್ಯವನ್ನು ಚೆನ್ನಾಗಿ ಕೊಟ್ಟವನೇ ಪರಮಾತ್ಮ. ಹಿಂದಿನ ಕಾಲದ ಮಗು ಪಡಿಬೇಕು ಅಂದ್ರೆ ಯಾಗ, ಯಜ್ಞ, ತಪಸ್ಸು, ಹವನ, ಹೋಮ, ಪೂಜೆ ಎಲ್ಲ ಮಾಡ್ತಿದ್ರು. ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿ ಅನಂತ ಫಲಗಳನ್ನು ಮಾಡಿ ಆ ಫಲಗಳಿಂದ ಮಕ್ಕಳನ್ನು ಪಡ್ಕೋತಿದ್ರು. ನಮ್ಮ ಇವತ್ತಿನ ಕಾಲದಲ್ಲಿ ಯಾವ ಯಾಗನೂ ಮಾಡಬೇಕಾಗಿಲ್ಲ, ಭಗವಂತ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೆ. ಚಿನ್ನ ಬೆಳ್ಳಿ ಮುತ್ತು ರತ್ನನ ಕೊಳೆಗೆ ತಕೊಂಡು ಅಳಿತಿದ್ರಂತೆ. ಒಂದ್ ಸ್ವಲ್ಪ ಹಾಕಿ ಸ್ವಾಮಿ ಅಂದ್ರೆ 7 ಅಡಿ ಚಿನ್ನ ಗೋರ ಹಾಕ್ಬಿಡ್ತಿದ್ದಂತೆ ಕೊಸರು.
ಈಗ ಕಳ್ಳಕಾಯಿನೂ ಎಡ್ಕಳ್ಳಕಾಯಿ ಹಾಕಲ್ಲ. ಆದ್ರೆ ಅವತ್ತಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ಅಳೀತಿದ್ರು, ಮಕ್ಕಳನ್ನ ಪರೀಕ್ಷೆ ಮಾಡಿಕೊಡ್ತಿದ್ದ ಭಗವಂತ. ಜೋಳ ರಾಗಿ ಅಳೆದ ಕಷ್ಟವಾಗ್ತದೆ, ಮಕ್ಕಳ ಭಾಗ್ಯ ಚೆನ್ನಾಗಿ ಕೊಟ್ಟವನೆ, ಚೆನ್ನಾಗಿರ್ಲಿ ಅಂದ್ರೆ ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೂ ರಾಜನಾಗಿರ್ತಕ್ಕಂಥ ಅವನು ಮಕ್ಕಳಿಗೋಸ್ಕರವಾಗಿ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ 21 ದಿವಸಗಳ ಕಾಲ ಯಾಗವನ್ನು ಮಾಡ್ತಾರೆ. 21 ಜನ ಋಷಿಗಳು ಸೇರ್ಕೊಂಡು ರಾಣಿಗೆ ಒಂದು ಮಗುವಾಗಲೇಬೇಕು ಎಂಬತಕ್ಕಂಥ ಒಂದು ಭಕ್ತಿಯಿಂದ 21 ದಿವಸಗಳ ಕಾಲ ಪೂಜೆಯನ್ನು ಮಾಡಿ ಅವತ್ತು ಮೌನ ವ್ರತ ನೋಡಿ. 21ನೇ ದಿವಸ ಮೌನ ವ್ರತ. ಎಲ್ಲ ಕಣ್ಣು ಮುಚ್ಚಿ ಮನಸ್ಸಿನೊಳಗೆ ಧ್ಯಾನ ಮಾಡ್ತಾ ಕುಳಿತವ್ರೆ ಮೌನ ವ್ರತ. ಅವತ್ತು ವ್ರತ ಮುಗಿದ್ರೆ 21 ದಿವಸ ಮುಗಿದೋಯ್ತು. ರಾಣಿಗೆ ಖಂಡಿತ ಮಕ್ಕಳಾಗುತ್ತೆ ಅಂತ ಯಾಗ ತೀರ್ಥವನ್ನು ಸಿದ್ಧಪಡಿಸಿಟ್ಟವ್ರೆ 21 ದಿವಸದಿಂದ. ಆ 21ನೇ ದಿವಸ ಕೊನೆಯ ದಿವಸ ಮೌನ ವ್ರತ ಮಾಡ್ತಾ ಎಲ್ಲರೂ ಕಣ್ಮುಚ್ಚಿ ಕುಳಿತಿರ್ಬೇಕಾದ್ರೆ ಅರ್ಧರಾತ್ರಿಯ ಸಮಯದಲ್ಲಿ ಯೌವನಾಶ್ವ ಮಹಾರಾಜನಿಗೆ ಎಲ್ಲಿಲ್ಲದಂತ ಬಾಯಾರಿಕೆ ಶುರುವಾಗೋಯ್ತು. ಎಲ್ಲಿಲ್ಲದ ಬಾಯಾರಿಕೆ ಶುರುವಾಗೋಯ್ತು. ಹೋಮದ ಹೊಗೆಯನ್ನು ಕುಡಿದು ಆ ಬಾಯಾರಿಕೆಯನ್ನು ತಾಳಲಾರದೆ ಕಣ್ಣು ಬಿಟ್ಟು ನೋಡ್ತಾನೆ. ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಮೌನ ವ್ರತದಲ್ಲವರು. ಅಯ್ಯಯ್ಯೋ, ಜೀವ ಇದ್ರೆ ತಾನೇ ಮಕ್ಕಳಾಗೋದು, ಜೀವನೇ ಹೊರಟೋಗ್ತಾ ಇದೆಯಲ್ಲ, ಏನ್ ಮಾಡ್ಲಿ, ನನ್ನ ಪ್ರಾಣ ಉಳಿಸ್ಕೋಬೇಕಲ್ಲ ಅಂತ ಮಾತಾಡಂಗಿಲ್ಲ ಮೌನ ವ್ರತ. ಆ ಕಡೆ ಈ ಕಡೆ ನೋಡ್ತಾನೆ. ಯಾಗ ತೀರ್ಥದ ಗಿಂಡಿ ಒಳಗೆ ತೀರ್ಥ ತುಂಬಿಟ್ಟಿತ್ತಲ್ಲ, ಪ್ರಾಣ ಉಳ್ಕೊಂಡ್ರು ಸಾಕು ಅಂತ ಎತ್ತಿ ಘಟ 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 ಯಾಗ ತೀರ್ಥವನ್ನು ಕುಡಿದು ಬಿಟ್ಟ. ಹಬ್ಬ ಇಲ್ಲಾದ್ರೆ ಖಂಡಿತ ಸತ್ತೋಗ್ಬಿಡ್ತಿದ್ದೆ ನಾನು, ಪ್ರಾಣ ಉಳ್ಕೋತು ಅಂತ. ಆ ಮೌನ ವ್ರತ ಮುಗಿದ ಮೇಲೆ ನೋಡ್ತಾರೆ, ಯಾಗ ತೀರ್ಥವೇನಾಯ್ತು ಅಂದಾಗ ಮಹಾರಾಜ ನಾನು ಕುಡಿದು ಬಿಟ್ಟೆ, ಬಾಯಾರಿಕೆಯನ್ನು ತಾಳಲಾರ್ದ ನಾನು ಕುಡಿದು ಬಿಟ್ಟೆ. ಅಯ್ಯಯ್ಯೋ, ಪ್ರಪಂಚದಲ್ಲಿ ನಡೆಯಬಾರದು ನಡೆದೋಗುತ್ತಲ್ಲಪ್ಪ. ಏನಾಯ್ತು ಸ್ವಾಮಿ? ಯಾಗ ತೀರ್ಥವನ್ನ ರಾಣಿ ಕುಡಿದು ಗರ್ಭ ಧರಿಸಬೇಕಾಗಿತ್ತು. ರಾಜನಾದವನು ಕುಡಿದಿದ್ದಾನೆ, ಗರ್ಭ ಧರಿಸಲೇಬೇಕು. ಇದು ತಪ್ಪಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ. ನೋಡಿ ಹೆಂಗಿದೆ. ಏನ್ ಸ್ವಾಮಿ ಹೇಳ್ತಾ ಇದ್ದೀರಾ? ಗಂಡಸು ಗರ್ಭ ಧರಿಸೋದೆ ಖಂಡಿತ. ಸೂರ್ಯ ಚಂದ್ರರು ಪಥವನ್ನು ಬದಲಿಸಿದರು, ಈಗ ಮಾತ್ರ ನಡೀಲೇಬೇಕು, ಇದು ಹಾಗೆ ಆಗುತ್ತೆ. ಆ ಋಷಿಗಳು ಹೇಳಿದ ಹಾಗೆ ಯೌವನಾಶ್ವ ಮಹಾರಾಜನ ಹೊಟ್ಟೆ ಒಳಗೆ ಒಂದು ಮಗು ಬೆಳೀತಾ ಇದೆ. ಏನಿದು ವಿಚಿತ್ರ? ಗಂಡಸು ಗರ್ಭ ಧರಿಸೋದೆ ಅಂದ್ರೆ ಯಾಗ ತೀರ್ಥದ ಫಲ. ಯಾಗ ತೀರ್ಥ ಕುಡಿದುಬಿಟ್ಟವು. ದಿನಗಳು ಉರುಳುತ್ತಿರಬೇಕಾದ್ರೆ, ಮಾಸ 1, 2, 3, 4 ತುಂಬುತ್ತ ನವಮಾಸಗಳು ತುಂಬುತ್ತಿರಬೇಕಾದ್ರೆ, 9 ತಿಂಗಳು ತುಂಬುತ್ತಿರಬೇಕಾದ್ರೆ ಬಲವಟ್ಟೆಯನ್ನು ಸೀಳ್ಕೊಂಡು ಬಂದ್ಬಿಡ್ತು. ಆ ಹೊಟ್ಟೆಯನ್ನು ಸೀಳ್ಕೊಂಡು ಬಂದ್ಬಿಡ್ತು ಮಗು. ಚೀರಾಡ್ತಾ ಇದೆ ಆ ಮಗು. ಆ ಹೊಟ್ಟೆಯನ್ನು ಸೀಳ್ಕೊ ಬಂದಾಗ ಜ್ಞಾನ ತಪ್ಪಿ ಮಲಗಿದ ಯೌವನಾಶ್ವ ಮಹಾರಾಜ. ಆ ಮಗು ಚೀರಾಡ್ತಿರ್ಬೇಕಾದ್ರೆ ಎಲ್ಲ ನಗ್ತಾವ್ರೆ. ಗಂಡಸ್ ನೋಟೆ ಒಳಗುಟ್ಟದ ಮಗು, ಅದಕ್ಕೆ ಹಾಲು ಕೊಡೋರು ಯಾರು? ಗಂಡಸ್ ನೋಟೆಲ್ಲಿ ಹುಟ್ಟೋದು ಮಗು. ಆ ಮಗುನ ದೇವರೇ ಕಾಪಾಡಬೇಕು ಅಂದಾಗ ಇಂದ್ರಾದಿ ದೇವತೆಗಳೆಲ್ಲ ಪ್ರತ್ಯಕ್ಷರಾಗ್ಬಿಟ್ರು ಆ ಮಗುವಿನ ಮುಂಭಾಗಕ್ಕೆ. ಆ ಮಗುವಿನ ಮುಂಭಾಗಕ್ಕೆ ಪ್ರತ್ಯಕ್ಷರಾಗಿ ಚೀರಾಡ್ತಿತ್ತಲ್ಲ, ಆಗ ತಾನೇ ಹುಟ್ಟಿದ ಹಸು ಮಗು. ಆ ಮಗುವಿನ ಎಡಗೈನ ಹೆಬ್ಬೆರಳನ್ನ ತೆಗೆದು ಇಂದ್ರ ಆ ಮಗುವಿನ ಬಾಯಿಗಿಟ್ಟ. ಪಟ್ಟ ಅಂತ ಅಳು ನಿಲ್ಲಿಸ್ಬಿಡ್ತು. ಈಗಲೂ ನೋಡಿ, ಕೆಲವು ಮಕ್ಕಳು 2ನೇ ಕ್ಲಾಸ್ ಹೋದಾಗಂಟು ಹೊಡಿರಿ, ಇವನ್ ಎನ್ನ ಬಿಟ್ಟಿರೋದು ಅಂದ್ರೆ ಪಟ್ಟನ ಬಾಯಿಗೆ ಹಾಕತ್ತೇವೆ, ಪುನಃ ಆ ಕಡೆ ತಿರುಕಳೆ. ಅಂದ್ರೆ ತಾಯಿಯ ಎದೆ ಹಾಲನ್ನ ಊಟ ಮಾಡಿದಷ್ಟು ರುಚಿ ಸಿಗುತ್ತಂತೆ, ತೃಪ್ತಿ ಆಗುತ್ತಂತೆ ಮಕ್ಕಳಿಗೆ. ತಾಯಿ ಎದೆ ಹಾಲು ಊಟ ಮಾಡ್ತೀವಿ ಅನ್ನೋಂಗಾಗುತ್ತಂತೆ. ಅದಕ್ಕೆ ಆ ಬೆರಳನ್ನ ಹಾಕೊಂಡು ಚೀಪ್ತವೆ. ಇದು ಮಹಂದಾತನ ಕಥೆಯಿಂದ ಬಂದದ್ದು ನೋಡಿ. ಆ ಮಗುವಿನ ಬೆರಳನ್ನ ಹಾಕಿ ಬಾಯಿಗಿಟ್ಟ ಕೂಡಲೇ ಮಗು ಅಳೋದು ನಿಲ್ಲಿಸ್ಬಿಡ್ತಲ್ಲ. ಆಗ 6 ರಾಯರ ಗಂಡ 3 ರಾಯರ ಮಿಂಡ, ಜಗದೊಳಗೆ ವಿಧಿಯನ್ನ ಗೆದ್ದಂತ ಮಹಂದಾತ ಭೂಪಾಲನೆಗೆ ವಿಜಯೀ ಭವ. ಮಹಂದಾತ ಅಂದ್ರೆ ಅರ್ಥ ಏನು ಗೊತ್ತೇ? ಹೆಸರಲ್ಲ ಅದು, ಬೆರಳನ್ನ ಪಾನ ಮಾಡುವಂತ ಅದರ ಅರ್ಥ. ನೋಡಿ, ಅವನೇ ನಮ್ಮ ಇವತ್ತಿನ ಕಥಾನಾಯಕ. ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿದವನು. ಇಂದ್ರಾದ ದೇವತೆಗಳು ಬಂದು ಅವನಿಗೆ ಹೆಸರು ಕರೆದು ಬಾಯಿಗೆ ಬೆರಳನ್ನಿಟ್ಟು ಆ ಮಗುವಿನ ಹಸಿವು ಬಾಯಾರಿಕೆಗಳನ್ನು ಹಿಂಗಿಸಿ ಯಾವ ಯೌವನಾಶ್ವ ಮಹಾರಾಜನಿಗೆ ಗಂಧ ಕೊಡಲೆ ಹೊಟ್ಟೆ ಹರಿದೋಗಿತ್ತಲ್ಲ ನೋಡಿ, ಆಗ್ಲೇ ಸುಜರಿನ್ನು. ಈಗೇನು ಕಂಡುಹಿಡಿದಿರೋದು ಮನುಷ್ಯ? ಆ ಕಾಲದಲ್ಲೇ ನಡೆದು ಬಿಟ್ಟದೆ. ಮಗು ಹೊಟ್ಟೆ ಸೀಳ್ಕೊಂಡ್ ಬಂದ್ಬಿಟ್ಟದೆ ಆಗ್ಲೇ. ಈಗ ಮನುಷ್ಯ ಕಂಡುಹಿಡಿದ್ರಲ್ಲ ಆ ಕಾಲದ್ದು. ಇಲ್ಲೇನಾಗಿದೆ, ಅವನಿಗೆ ಅಭಯವನ್ನ ಕೊಟ್ಟಾಗ ಆ ಜ್ಞಾನ ತಪ್ಪಿ ಮಲಗಿದ್ದಂತ ಯಾರು ಯೌವನಾಶ್ವ ಮಹಾರಾಜ ನೇಮಿಕೆದ್ದು ಕೂತವನೇ. ಇವನು ಸಾಮಾನ್ಯನಲ್ಲ, ಸೂರ್ಯ ಚಂದ್ರರುವ ತನಕ ಕೀರ್ತಿ ಆಗ್ತಾನೆ. ನೋಡಿ, ಭಗವಂತನ ಕಥೆಯಲ್ಲಿ ಅವನು ಕೀರ್ತಿ ಆಗ್ಬೇಕಲ್ಲ.
ಕೃತಯುಗದಲ್ಲಿ ನಡೆದ ಕತೆ ಕಲಿಯುಗದಲ್ಲಿ ಇವತ್ತು ನಾನು ಆಡ್ತಾ ಇದ್ದೀನಿ ಅಂದ್ರೆ ನೋಡಿ, ಯುಗ ಯುಗಗಳಲ್ಲೂ ಬಂದ್ಬಿಡ್ತು ಇವನ ಕತೆ. ಇದನ್ನು ಇಂದ್ರಾದಿ ದೇವತೆಗಳು ಹೇಳ್ತಾರೆ. 6 ರಾಯರ ಗಂಡ 3 ರಾಯರ ಮಿಂಡ ಜಗದೊಳಗೆ ವಿಧಿಯನ್ನ ಗೆದ್ದಂತ ಮಹಂದಾತ ಭೂಪಾಲನಿಗೆ ವಿಜಯೀಭವ ಮಹಂದಾತ ಎಂಬುದಾಗಿ ಸರ್ಕರ್ದು ಮುಂದೆ ಇವನು ಸತ್ಯ ಮಹಂದಾತ ಎಂಬ ಕೀರ್ತಿಯನ್ನು ಪಡ್ಕೋತಾನೆ, ಜಗದ್ವಿಖ್ಯಾತನಾಗ್ತಾನೆ. ಇಂಥ ಮಗನನ್ನು ಪಡೆದ ನೀವೇ ಪುಣ್ಯವಂತರು ಅಂತ ದಂಪತಿಗಳಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಇಂದ್ರಾದಿ ದೇವತೆಗಳು ಮಹಂದಾತ ನೀನು ಮಾಡುವ ಪೂಜೆ ಅವಿಷ್ಯನ ನಾವು ಪಡ್ಕೋತೀವಿ ಅಂತ ಹೇಳಿ ಹೊರಟು ಬಿಟ್ರು. ಮಕ್ಕಳಿಲ್ಲ ಅಂತ ಕೊರಗುತ್ತಿದ್ದವನು, ಗಂಡಸಿನ ಹೊಟ್ಟೆಯಲ್ಲಿ ಹುಟ್ಟಿದವನು ಮಹಾನುಭಾವನಾದ ಮಹಂದಾತ ಆ ಭಗವಂತನ ದೇವಾನುದೇವತೆಗಳ ಅನುಗ್ರಹದಿಂದ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಅವನೇ ನಮ್ಮ ಇವತ್ತಿನ ಕಥಾನಾಯಕ. ದೈವ ಭಕ್ತನಾಗಿ ಅನುಗಾಲವ ಪರಮಾತ್ಮನ ಒಂದು ಪ್ರಿಯ ಭಕ್ತನಾಗಿ ಸಕಲ ವಿದ್ಯೆ ಪಾರಂಗತನಾಗ್ತಾ ಇರುವಂತ ಇವನಿಗೆ ಪ್ರಾಪ್ತ ವಯಸ್ಸಿಗೆ ಬರುತ್ತಿರಬೇಕಾದ್ರೆ ಯೌವನಾಶ ಮಹಾರಾಜ ಸತ್ಯವತಿ ರಾಣಿ ಶತಬಿಂದು ಮಹಾರಾಜನ ಮಗಳಾಗಿರ್ತಕ್ಕಂಥ ಬಿಂದುಮತಿ ಎಂಬತಕ್ಕಂಥ ಸುರುದ್ರೂಪಿಯಾದ ಚಂದುಳ್ಳ ಚೆಲುವೆಯಾದ ಹೆಣ್ಣನ್ನು ತಂದು ಸ್ವಯಂವರವನ್ನು ಮಾಡಿ, ಬಿಂದುಮತಿ ಅಂತ ಮಹಂದಾತನ ಹೆಂಡತಿ, ಸ್ವಯಂವರದಲ್ಲಿ ಅವಳನ್ನು ಸ್ವೀಕರಿಸಿ ಗಂಡ ಹೆಂಡತಿಯರಿಬ್ಬರೂ ಕೂಡ ಅರಮನೆಗೆ ಕಾಲಿಟ್ಟ ಗಳಿಗೆಯಲ್ಲಿ ಮಹಾರಾಜನಾಗಿರ್ತಕ್ಕಂಥ ಯೌವನಾಶ ಮಹಾರಾಜ ತನ್ನ ಸರ್ವಾಧಿಕಾರವನ್ನ ಮಗನಿಗೆ ದಾರಿ ಎರೆದು ಪಟ್ಟಾಧಿಕಾರ ಮಾಡ್ತಾನೆ. ಅವನೇ ನಮ್ಮ ಇವತ್ತಿನ ಕಥಾನಾಯಕರಾಗಿ ಚಕ್ರಾಧೀಶ್ವರನಾಗಿ ಮೆರೆಯುವಂತ ಮಹಂದಾತ ಭೂಪಾಲ ಮಗನೇ. ಇಂದ್ರಾದಿ ದೇವತೆಗಳು ಆಶೀರ್ವಾದ ಮಾಡಿದಂತೆ 6 ರಾಯರ ಗಂಡನಂತೆ ನೀವು ಜಗದೊಳಗೆ ಸತ್ಯ ನ್ಯಾಯ ನೀತಿ ಧರ್ಮಗಳನ್ನು ಕಾಪಾಡಿಕೊಂಡು ಸತ್ಯವಂತ ಎನಿಸ್ಕೋ, ಸತ್ಯವನ್ನೇ ಪರಿಪಾಲಿಸುವಂತ ತಂದೆ ತಾಯಿಗಳ ಆಶೀರ್ವಾದ ಮಾಡಿದ್ರಲ್ಲ, ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ದಾತ್ರಿ ನಗರದಲ್ಲಿ ಪ್ರಜೆಗಳೆಲ್ಲ ಸುಖವಾಗಿರುವರೆ, ಬಹಳ ಚೆನ್ನಾಗಿದ್ದಾರೆ ಮಹಾಪ್ರಭು. ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ ತಾನೆ? ಬಹಳ ಚೆನ್ನಾಗಿದೆ ಮಹಾಪ್ರಭು. ರೈತರೆಲ್ಲ ಬಹಳ ನೆಮ್ಮದಿದ್ದಾರೆ. ಈಗಲೂ ಹೋಯ್ತಾ ಇದೆಯಲ್ಲ ಮಹಾಪ್ರಭು? ಈಗಲೂ ಮಳೆ ಆಯ್ತಾ? ಸುಮ್ನೆ ಮಳೆ ಆಗಲ್ಲ. ಒಂದು ಒಳ್ಳೆ ಕೆಲಸಕ್ಕೆ 4 ಹನಿ ಬಿದ್ರೆ ಬಹಳ ಶುಭ. ಜಾಸ್ತಿ ಆಗ್ಬಿಟ್ರೆ ಎಡವಟ ಆಯ್ತದೆ. ಅಂದ್ರೆ ಇಲ್ಲಾದ್ರೂ ಏನ್ ತೊಂದರೆ ಇಲ್ಲ. ಒಟ್ಲಿ ಅಂದ್ರೆ ಕತೆ ನಡೆದೇ ನಡೆಯುತ್ತೆ. ಕತೆ ಕೇಳಲೇಬೇಕು ನೀವೆಲ್ಲ. ಈ ಪವಿತ್ರವಾಗಿರ್ತಕ್ಕಂಥ ತುಂಬಿದ ಸಭೆಯಲ್ಲಿ ನಾನು ನಿಮ್ಮಂತ ಪ್ರಜೆಗಳನ್ನೇ ಪಡೆದು ಇವತ್ತು ನಾನು ಪುಣ್ಯವಂತನಾದೆ, ಧನ್ಯನಾದೆ. ಧನ್ಯನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಜಗದೊಳು, ಮನನಾದೆ ನಾನು ಇಳೆದಳು, ಧನ್ಯನಾದೆ ನಾನು ಜಗದೊಳು, ಮನನಾದೆ ನಾನು ಇಳೆದಳು, ಧನ್ಯನಾದೆ ನಾನು ಜಗದೊಳು. ಮಂತ್ರಿಗಳೇ, ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯದಿ ಪಾವನವಾಗಿತು. ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯದಿ ಪಾವನವಾಗಿತು. ಧನ್ಯನಾದೆ ನಾನು ಜಗದೊಳು, ಮನನಾದೆ ನಾನು ಜಗದೊಳು, ಧನ್ಯನಾದೆ ನಾನು ಜಗದೊಳು. ಧರ್ಮವ ಮಾಡುತ್ತನಾದು ಪಡೆದೆದುವೆ ಪುಣ್ಯವನ್ನು, ಸರ್ವಜನರ ಏಳಿಗೆಗಾಗಿ ಮುಡಿಪ ಮಾಡುವೆ. ದಾನ ಧರ್ಮವ ಮಾಡುತ್ತನಾನು ಪಡೆದೆದುವೆ ಪುಣ್ಯವನ್ನು, ಸರ್ವಜನರ ಏಳಿಗೆಗಾಗಿ ಮುಡಿಪ ಮಾಡುವೆ. ಗುರುಮುದಿಪಾರ
ಧನ್ಯನಾದೆ ನಾನು ಜಗದೊಳು ಮನೆನಾದೆ ನಾನು ಕ್ರೀಡೆಗಳು ಧನ್ಯನಾದೆ ನಾನು ಜಗದೊಳು ನಾನು ಜಗದೊಳು ನಾನು ಜಗದೊಳು ರಾಧಾದಿರಾಜ ರಾಧಗಣ ಗಂಭೀರ ರಾತ್ರಿ ನಗರ ಪುರಾಣೀಶ್ವರ ಯೌವನಾಶ್ವ ಸುಕುಮಾರ ಸತ್ಯ ಸಂಧ ಅತುಳೈಶ್ವರ್ಯ ಸಂಪನ್ನ ಶ್ರೀ ಶ್ರೀ ಮಾಂಧಾತ ಭೂಪಾಲನಿಗೆ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ನನಗೆ ಹೊಗಳಿಕೆಗಿಂತ ನನ್ನ ಪ್ರಜೆಗಳ ಸುಖವೇ ನನಗೆ ಬೇಕು. ನೋಡಿ ಅವನೆಂತ ಮಹಾರಾಜ. ಅದಕ್ಕೆ ನೋಡಿ ಒಬ್ಬ ಸತ್ಯಸಂಧನಾಗಿರ್ತಕ್ಕಂಥ ಅವನು ಸತ್ಯವಾದ ಕಾರ್ಯಗಳನ್ನು ಮಾಡಿದಾಗ ಭಗವಂತನೂ ಮೆಚ್ಚುತ್ತಾನೆ, ಮಾನವರಿಗೂ ಕೂಡ ಇಷ್ಟವಾಗುತ್ತಂತೆ. ಇವತ್ತು ನಮ್ಮ ಉಮಾದೇವಿಯವರ ಕುಟುಂಬ ವರ್ಗದವರು ದಿವಂಗತರಾದ ಕೃಷ್ಣಾರೆಡ್ಡಿಯವರು ನೋಡಿ, ಅವರ ಹೆಸರಿನಲ್ಲಿ ಒಂದು ಧರ್ಮ ಕಲ್ಯಾಣ ಮಂಟಪ, ಭಗವಂತನ ದೇವಸ್ಥಾನ. ನಮ್ಮ ವೇಣುಗೋಪಾಲ ರೆಡ್ಡಿಯವರು ಇವತ್ತು ಭಕ್ತಿಯಿಂದ ಆಚರಣೆ ಮಾಡುತ್ತಿರೋ ಭಗವಂತನ ಈ ಒಂದು ಕಾರ್ಯಕ್ರಮ ಒಂದು ಚಪ್ಪಾಳೆ ಹೊಡಿರಿ. ಏಕೆಂದ್ರೆ ಕೆಲವರಿಗೆ ಭಗವಂತ ಹಣ ಕೊಟ್ಟಿರ್ತಾನೆ, ಸರಿಯಾದ ಗುಣನೇ ಕೊಟ್ಟಿರಲ್ಲ. ಕೆಲವ್ರಿಗೆ ಒಳ್ಳೆ ಗುಣ ಕೊಟ್ಟಿರ್ತಾನೆ, ಅವರಿಗೆ ಸಮರ್ಪಕವಾದ ಹಣವೇ ಇರೋದಿಲ್ಲ. ಭಗವಂತ ಎರಡೂ ಕೊಟ್ಟಿದ್ದಾನೆ ಅಂದ್ರೆ ನನ್ನ ಸ್ನೇಹಿತರು ಸುಮಾರು ಜನ ಇವ್ರ ಬಗ್ಗೆ ಹೇಳಿದ್ರು. ಅವ್ರು ಬರ್ತಾ ಇದ್ರು, ಇವತ್ತು ಸ್ವಲ್ಪ ಸೂತಕ ಆಗ್ಬಿಡ್ತಿಲ್ಲ ಅಂದ್ರೆ ಒಂದು 20 ಜನ ಅವ್ರು ಬರ್ತಿದ್ರು. ನಮ್ಮ ನಾಗರಾಜ್ ಅವರು ಅಂತ ನಮ್ಮ ನಂಜನಗೂಡು ಸೈಡ್ನವರು, ತುಂಬಾ ಗೊತ್ತಂತ ಇವ್ರ ಸ್ನೇಹಿತರಿಗೆ ಅವ್ರ ಸ್ನೇಹಿತರು ಗೊತ್ತು. ಅವರಂದ್ರು ಇಂಥ ಮಹಾನ್ ವ್ಯಕ್ತಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನೋಡಿ, ಹಣವನ್ನ ಗುಣವನ್ನ ಎರಡನ್ನೂ ಕೊಡಬೇಕು ಅಂದ್ರೆ ಭಗವಂತನ ದೈವ ನಿಯಮ ಇವರು ಬೇಕು. ಇವತ್ತು ತಂದೆ ತಾಯಿಗಳ ಹೆಸರಿನಲ್ಲಿ ಒಂದು ಧರ್ಮಛತ್ರ, ಈ ಒಂದು ದೇವಸ್ಥಾನ, ಇಷ್ಟೊಂದು ವೈಭೋಗವಾದ ಪುಣ್ಯ ಕಾರ್ಯಕ್ರಮ ನಮ್ಮ ವೇಣುಗೋಪಾಲ್ ರೆಡ್ಡಿ ಅವರಿಗೆ ಭಗವಂತ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡ್ಲಿ. ಕೊಡುವ ಕೈ ಯಾವತ್ತು ಬರಿದಾಗದು ಅಂತ ಹೇಳ್ತಾರೆ. ಅಕ್ಷಯ ಪಾತ್ರೆ ಇದ್ದಾಗೆ ಕೊಡೋ ಮನಸ್ಸಿದ್ರೆ, ಕೊಡದೇದ ಮನಸ್ಸು ಇದ್ರೂ ಕೊಡಲ್ಲ ಅವನು. ಕೊಡಬೇಕು ಅನ್ನೋನು ದಾನ ಧರ್ಮ ಮಾಡೋದಕ್ಕೆ ತಾನು ಬೇರೆಯವರ ಅಂದ್ಲಾದ್ರೂ ಕೂಡ ಸಾಲ ಮಾಡಿ ಆದ್ರೂ ಕೂಡ ಪುಣ್ಯ ಕಾರ್ಯವನ್ನು ಮಾಡ್ತಾನಂತ. ಅಂತ ಪುಣ್ಯ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇರೋರು ನಮ್ಮ ಜನಪ್ರಿಯವಾದಂತ ವೇಣುಗೋಪಾಲ ರೆಡ್ಡಿಯವರು, ಧರ್ಮಪತ್ನಿಯವರಾದಂಥ ಕವಿತಾರವರು ಮಕ್ಕಳಾಗಿರ್ತಕ್ಕಂಥ ಪರಿಣಿತಾ ಮತ್ತು ವನಿತಾ ವಂಶಿಕ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸಂಸಾರ ಭಗವಂತನಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾ ತಾಯಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣೂ ಸಾಲದು ಆ ತಾಯಿ ದರ್ಶನ ಅಂತ ಒಂದು ಒಳ್ಳೆ ವೈಭೋಗವಾದಂಥ ದೇವಾಲಯವನ್ನು ಮಾಡಿ ಇವತ್ತು ಪೂಜೆ ಪುನಸ್ಕಾರ ಪ್ರತಿ ವಾರಗಳಲ್ಲಿ ಆ ಭಗವಂತನ ಕಾರ್ಯವನ್ನು ಮಾಡುತ್ತಿರುವ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಯಾಕೆಂದ್ರೆ ಧರ್ಮ ಕಾರ್ಯವೆಲ್ಲ ನಡೆಯುತ್ತೋ ಅಲ್ಲಿ ಧರ್ಮದೇವತೆ ಕಾಲೂರು ನಿಂತಿರ್ತಾಳೆ. ಎಲ್ಲಿ ಒಳ್ಳೇದಿರುತ್ತೋ ಆ ಒಳ್ಳೇದಿದ್ದೇ ಇರುತ್ತಂತೆ ನೋಡಿ. ಅದಕ್ಕೆ ನೋಡಿ, ಈ ಕುಟುಂಬ ವರ್ಗದವರು ಮಾಡುತ್ತಿರುವಂತ ಈ ಕಾರ್ಯಕ್ರಮದಲ್ಲಿ ಮಹಂದಾತ ಭೂಪಾಲ ಸತ್ಯಸಂಧನಾಗಿ ಅತುಳೈಶ್ವರ್ಯ ಸಂಪನ್ನನಾಗಿ, ಅಂದ್ರೇನು ಅವನ ಕೊನೆನೇ ಇಲ್ಲ. ಅತುಳೈಶ್ವರ್ಯ ಸಂಪನ್ನನು ಅಂದ್ರೆ ಸತ್ಯ ಹರಿಶ್ಚಂದ್ರ, ಈ ಸತ್ಯವ್ರತ, ಈ ಮಹಂದಾತ, ಇಂಥ ಭೂಪಾಲರು ಆಳುತ್ತಿದ್ದಂತ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನ ಯಥೇಚ್ಛವಾಗಿ ಅಪಾರವಾಗಿ ಕೊಡ್ತಿದ್ದಂತೆ ಭಗವಂತ. ಅನಂತವಾಗಿ ದಾನ ಧರ್ಮ ಮಾಡ್ತಿದ್ರಂತೆ. ಎತ್ತರವಾದ ಸ್ಥಳದಲ್ಲಿ ಸುವರ್ಣವನ್ನು ಚಿನ್ನವನ್ನು ಸುರಿದು ಬಿಡ್ತಿದ್ರಂತೆ. ಬೇಕಾದಷ್ಟು ತಗೊಂಡೋಗಿ ಎಲ್ರಿಗೂ ಕರೆದು ಕೊಡಕ್ಕಾಗಲ್ಲ ಅಂತ. ಎಂಥ ಧರ್ಮದ ಕಾಲ ನೋಡಿ. ಇಂಥ ಒಂದು ಸತ್ಯಸಂಧನಾಗಿ ಆಳ್ವಿಕೆಯನ್ನು ಮಾಡುತ್ತಿರುವಂತ ಮಹಂದಾತನ ಕಾಲ ಯಾವ ಕಾಲ ಗೊತ್ತೇ? ಅದು ಇನ್ನೂ ಶನೇಶ್ವರ ಭೂಲೋಕಕ್ಕೆ ಹುಟ್ಟೇ ಇಲ್ಲ, ತಿಳ್ಕೊಳ್ಳಿ. ಆದರೆ ಲಕ್ಷ್ಮಿ ಹುಟ್ಟುಬಿಟ್ಟವಳೆ, ಲಕ್ಷ್ಮಿ ಬಂದುಬಿಟ್ಟವಳೆ. ಸಮುದ್ರ ಮಥನ ಮಾಡುವ ಕಾಲದಲ್ಲಿ, ಸಮುದ್ರ ಮಥನ ಮಾಡಿದ್ರ ದೇವತೆಗಳು ರಾಕ್ಷಸರು ಸಮುದ್ರವನ್ನೇ ಅಂಡೆ ಮಾಡಿಕೊಂಡು ಮಂದಾರ ಪರ್ವತವನ್ನೇ ಕಡಗೋಲು ಮಾಡಿಕೊಂಡು ಆದಿಶೇಷನೇ ಹಗ್ಗ ಮಾಡಿಕೊಂಡು ಕಡದ್ರಲ್ಲ. ಆ ಕಡದಾಗ ಬಾಲದ ಕಡೆ ದೇವತೆಗಳು ಹಿಡ್ಕೊಂಡಿರ್ತಾರೆ, ಆ ಸರ್ಪದ ಬಾಯಿ ಕಡೆ ರಾಕ್ಷಸರು ಹಿಡ್ಕೊಂಡು ಹಿಂಡಿ ಇಪ್ಪೆ ಮಾಡ್ಬಿಡ್ತಾರೆ. ಅದನ್ನ ರಾಕ್ಷಸರು ಹೊರಟಲ್ವೇ. ಆಗ ಬಾಯಿಂದ ವಿಷ ಕಕ್ಕಿದಾಗ ಇಡೀ ಸಮುದ್ರದಲ್ಲಿರುವ ಜಲಚರವೆಲ್ಲ ಸಾಯಬೇಕು. ಆ ರೀತಿ ಬಂದಾಗ ಶಿವನೇನು ಮಾಡ್ತಾನೆ, ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನ ತೆಗೆದು ತಾನು ಕುಡಿದು ಬಿಡ್ತಾನೆ. ಆ ವಿಷವನ್ನು ಕುಡಿದಾಗ ಈ ತಾಯಿ ಪಾರ್ವತಿ ಇರ್ತಾಳಲ್ಲ, ಅಯ್ಯಯ್ಯೋ, ಒಂದು ಬ್ರಹ್ಮಾಂಡವನ್ನು ಉಳಿಸೋದಕ್ಕೋಸ್ಕರವಾಗಿ ಶಿವ ವಿಷ ಕುಡಿದ್ರೆ 14 ಬ್ರಹ್ಮಾಂಡಗಳಿದೆಯಲ್ಲ ಹೊಟ್ಟೆ ಒಳಗೆ, ಅದಕ್ಕೆಲ್ಲ ವಿಷ ಆಗೋಗುತ್ತಲ್ಲ ಅಂತ ಗಂಟ್ಲನ್ನು ಹಿಡ್ಕೊಂಡ್ಬಿಡ್ತಾಳೆ ಗೌರಿ. ಆಗ ವಿಷ ಎಲ್ಲಿ ಉಳ್ಕೋತು?
ಗಂಟ್ಲಲ್ಲಿ ವಿಷಕಂಠ, ನೀಲಕಂಠ, ನಂಜುಂಡ ಎಂಬ ಹೆಸರಿನಲ್ಲಿ ಇಲ್ಲಿ ಉಳ್ಕೋತು ನೋಡಿ. ಈ ಆಷಾಢ ಮಾಸದಲ್ಲಿ ಅವನಿಗೆ ನಂಜುಂಡೇಶ್ವರನಿಗೆ, ಶ್ರೀಕಂಠೇಶ್ವರನಿಗೆ ಗಿರಿಜಾ ಕಲ್ಯಾಣ, ತಾಯಿ ಜೊತೆ ಮದುವೆ ಈ ಆಷಾಢದಲ್ಲಿ. ನೋಡಿ, ನಾವೆಲ್ಲ ಮದುವೆ ನಿಲ್ಲಿಸ್ಬಿಟ್ಟು ಅವ್ರ ಮದುವೆ. ಆಷಾಢ ಮಾಸ ಎಷ್ಟೊಂದು ಪರಿಶುದ್ಧವಾದದ್ದು ಅನ್ನೋದಕ್ಕೆ ನೋಡಿ. ಆ ನಂಜುಂಡೇಶ್ವರನ ಧ್ಯಾನ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರೋಣ. ಪೂಜೆ ಮಾಡಿ ಆ ನಂಜುಂಡೇಶ್ವರನ ಧ್ಯಾನ ಮಾಡ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಈ ಕಂಠ ವಿಷಕಂಠ, ಈ ಕಂಠ ವಿಷಕಂಠ. ಬಂದರು ಎಂದು ನಿನ್ನ ಸನ್ನಿಧಿಯಲ್ಲಿ ಇರಿಸೋ, ಉಸಿರಿನ ಉಸಿರಲಿ ತಂದೆ ಎಂದು ನಿನ್ನ ನಾಮವನ್ನು ಬೆಳೆಸೋ. ಕತ್ತಲಲ್ಲೇ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸೋ, ಕತ್ತಲಲ್ಲೇ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸೋ. ಈ ಕಂಠ ವಿಷಕಂಠ, ವಿಷಕಂಠ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಈ ಕಂಠ ವಿಷಕಂಠ, ಈ ಕಂಠ ವಿಷಕಂಠ. ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ವಿಷವನ್ನ ಕುಡಿದು ವಿಷಕಂಠನಾದ ಶಿವ ಮತ್ತೆ ಸಮುದ್ರವನ್ನ ಕಡಿದಾಗ ಅಮೃತ ಕಳಶವನ್ನು ತೆಗೆದುಕೊಂಡ ಧನ್ವಂತರಿ ಎಂಬ ಗಂಧರ್ವ, ಲಕ್ಷ್ಮಿ, ಅಷ್ಟೈಶ್ವರ್ಯ ಭಾಗ್ಯ ಎಲ್ಲವೂ ಕೂಡ ಭೂಲೋಕಕ್ಕೆ ಬಂದ್ಬಿಡುತ್ತೆ. ಆಗ ಬಂದವಳು ಲಕ್ಷ್ಮಿ. ಇನ್ನು ಶನೇಶ್ವರ ಹುಟ್ಟಿಲ್ಲ, ಲಕ್ಷ್ಮಿ ಮಾತ್ರ ಭೂಲೋಕಕ್ಕೆ ಬಂದ್ಬಿಟ್ಟವಳೆ. ಈಗಿರ್ಬೇಕಾದ್ರೆ ಭೂಲೋಕದಲ್ಲಿ ಕಷ್ಟವೇ ಇಲ್ಲ ಮನುಷ್ಯನಿಗೆ. ಕಷ್ಟ ಕೊಡೋ ಇನ್ನೂ ಹುಟ್ಟೇ ಇಲ್ವಲ್ಲ, ಮನುಷ್ಯನ ಕಷ್ಟವೇ ಇಲ್ಲ. ಎಲ್ಲಿ ನೋಡಿದ್ರೆ ಲಕ್ಷ್ಮಿ ಕಟಾಕ್ಷ. ಹೆಂಗಿತ್ತು ನೋಡ್ಕೊಳ್ಳಿ ಒಂಚೂರು. ಈಗ ಈ ಪಾಟಿ ಕಷ್ಟಗಳು, ಚಿಂತೆಗಳು, ದುಃಖಗಳಿದ್ರೇನೆ ಮನುಷ್ಯನ್ ತಡ್ಕೊಳಕ್ ಆಯ್ತಿಲ್ಲ. ಏನೋ ಕಷ್ಟ ಇಲ್ಲ ಅಂದಾಗ ಅವನು ಹೆಂಗಿದ್ದ? ಓಹೋ,
ತಾನೇ ದೇವರಾಗ್ಬಿಟ್ಟಿದ್ದ. ಇನ್ನು ಮುಂದೆ ಮನುಷ್ಯ ದೇವ್ರ ಆಯ್ತಾನೆ ಯಾವಾಗ ಗೊತ್ತೇ? ದೇವರುಗಳನ್ನೆಲ್ಲ ಮರೆತು ತಾನೇ ದೇವರು ಅನ್ಸ್ಕೋತಾನೆ ಯಾವಾಗ ಗೊತ್ತ? ಸಾವನ್ನ ಗೆದ್ದಾಗ. ಸಾವನ್ನ ಯಾವತ್ತು ಗೆಲ್ತಾನೋ ಅವತ್ತಿಗೆ ದೇವ್ರನ್ನ ಕೈ ಬಿಟ್ಬಿಡ್ತಾನೆ ಅವನು. ಯಾಕೆ? ಅವನೇ ದೇವರಾಗೋಯ್ತಾನಲ್ಲ. ನೋಡಿ, ಇವತ್ತು ಎಲ್ಲವನ್ನು ಕಂಡಿಡಿದವನೇ. ಇಡೀ ಬ್ರಹ್ಮಾಂಡನ ಸುಟ್ಟಾಗ್ತಕ್ಕಂಥ ಬಾಂಬ್ಗಳು ಕಂಡಿಡಿದವನೇ. ನಿಜ ತಾನೆ? ಇಲ್ಲಿ ಕೂತ್ಕೊಂಡು ಅಮೆರಿಕದಲ್ಲಿರೋನ್ ಜೊತೆ ಮುಖ ನೋಡ್ಕೊಂಡ್ ಮಾತಾಡೋ ಫೋನ್ಗಳು ಕಂಡಿಡಿದವನೇ. ನೋಡಿ, ಇಲ್ಲಿ ಕತೆ ಮಾಡ್ತಿದ್ರೆ ಅಲ್ಲಿ ಕೇಳ್ತಾವ್ರ ಎಲ್ಲ, 100 ಜನ ನೋಡ್ತಾವ್ರೆ ಈಗ ಲೈವಲ್ಲಿ. ನೋಡಿ, ಇದೆಲ್ಲ ಕಂಡಿಡಿದವನೇ ಮನುಷ್ಯ. ಇಷ್ಟೆಲ್ಲ ಕಂಡಿಡಿದಿರೋ ಮನುಷ್ಯ ಬೆಟ್ಟ ಗುಡ್ಡಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡೋ ಮಿಷನ್ಗಳು ಕಂಡಿಡಿದವನೇ. ಇನ್ನು ಶರೀರದೊಳಗೆ ನುಗ್ಗಿ ನರನಾಡಿಗಳನ್ನೆಲ್ಲ ಶೋಧನೆ ಮಾಡ್ಕೊಂಬರ್ತದೆ. ಇಂಥ ಕಾಯಿಲೆ ಅಂತ ಅದೇ ಹೇಳ್ಬಿಡ್ತದೆ. ಇದನ್ನೆಲ್ಲವನ್ನ ಕಣ್ಣು ತೆಗೆದು ಕಣ್ಣು ಹಾಕ್ತಾನೆ, ಕಾಲು ತೆಗೆದು ಕಾಲು ಹಾಕ್ತಾನೆ, ಕೈ ತೆಗೆದು ಕೈ ಹಾಕ್ತಾನೆ. ಈ ಎಲ್ಲವನ್ನ ಕಂಡಿಡಿದಿರೋ ಮನುಷ್ಯ ನಾ ಎಷ್ಟೊತ್ತಿಗೆ ಸತ್ತೋಗ್ತೀನಿ ಅನ್ನೋ ಮಿಷನ್ ಕಂಡುಹಿಡಿಯಕ್ಕಾಗಿಲ್ಲ. ಅದ್ಯಾವತ್ತು ಕಂಡುಹಿಡಿದು ಬಿಡ್ತಾನೋ ಅವತ್ತಿಗೆ ದೇವ್ರಿರಲ್ಲ, ಇವನೇ ದೇವ್ರು ಆಗ್ಬಿಡ್ತಾನೆ. ಎಲ್ಲಿಯ ತನಕ ತನ್ನ ಸಾವು ತನಗೆ ಗೊತ್ತಿಲ್ವೋ, ತನಗೆ ಸಾವು ಬರೋ ದಿನ ಗೊತ್ತಿಲ್ವೋ, ಅಲ್ಲಿ ತನಕ ದೇವರು ಸ್ಥಿರವಾಗಿದ್ದಾನೆ. ದೇವ್ರಿದ್ದಾನೆ ಅನ್ನೋದಕ್ಕೆ ಇಷ್ಟೇ ಸಾಕು. ಕೆಲವ್ರು ಹೇಳ್ತಾರೆ, ಅಯ್ಯೋ ಕಾಲ ಕೆಟ್ಟೋಯ್ತು ಸ್ವಾಮಿ. ಕಾಲ ಏನು ಕೆಟ್ಟೋಗಿಲ್ಲ, ಇವು ಕೆಟ್ಟೋಗವನೆ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ಭೂಮಿ, ಅದೇ ಮಳೆ, ಅದೇ ಬೆಳೆ ಎಲ್ಲ ಆಗ್ತಾ ಇದೆ. ಮನುಷ್ಯ ಕೆಟ್ಟೋಗವನೆ, ಕಾಲ ಏನು ಕೆಟ್ಟಿಲ್ಲ, ಹಂಗೆ ಇದೆ. ಅದಕ್ಕೆ ಹೇಳೋದು, ನೋಡಿ, ನೀ ಎಲ್ಲಾದ್ರೂ ಇರು, ಏನಾದ್ರೂ ಮಾಡು, ಭಗವಂತನನ್ನು ಸ್ಮರಣೆ ಮಾಡು. ಅವನು ಕೇಳಿರೋ ಹಣ ಅಂತಸ್ತು ಐಶ್ವರ್ಯ ಯಾವತ್ತೂ ಕೇಳಲ್ಲ. ಅವನು ಎಲ್ಲ ಅವನೇ ಕೊಟ್ಟರವನು ಅವನೇ ಯಾಕೆ ಕೇಳ್ತಾನೆ? ಅವನೇ ಬೇಕಾಗಿರೋದು ನಿರ್ಮಲವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸು, ಭಕ್ತಿಯಿಂದ ಪೂಜಿಸುವ ಮನಸ್ಸು. ಇಷ್ಟೇ ಸಾಕು, ಇನ್ನೇನು ಬೇಕು? ಅದಕ್ಕೆ ನೋಡಿ, ಈ ಗೀತೆ ಒಳಗಡೆ ಎಷ್ಟು ಜನ ಬರ್ತಾವೆ. ಕೃಷ್ಣ ಹೇ ಕೃಷ್ಣ, ಕೃಷ್ಣ ಗಾಳಿಯ ಪಠದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ಅದೇ ಭಾವ ನಾಶವಾಯಿತು, ಇದೇ ನೀತಿ ನಿಜವಾಯಿತು. ಅದೇ ಭಾವ ನಾಶವಾಯಿತು, ಇದೇ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ, ನಿನ್ನೆಯ ಮರ್ಮವ ತಿಳಿಸಿದೆಯೋ. ಅದೇ ಭಾವ ನಾಶವಾಯಿತು, ಇದೇ ನೀತಿ ನಿಜವಾಯಿತು. ಹೇ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ, ಸೆರಿದಡೆಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ಅಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳ ನಾನು ಮಿಥ್ಯಾ ನೀನು ಸತ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ,
ಮರ್ಮವ ತಿಳಿಸಿದೆಯೋ ಅದೇ ಎಂಬ ಭಾವ ನಾಶವಾಗಿತು ಇದೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ ಬಾಲನು ಬಂದು ಮಾಯದ ಎಲ್ಲವೂ ಶೂನ್ಯ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಅದೇ ಭಾವ ನಾಶವಾಯಿತು ಇದೇ ನೀತಿ ನಿಜವಾಯಿತು ಹೇ ಕೃಷ್ಣ ಗೋವಿಂದ ನಾರಾಯಣ ಪ್ರಭೋ ಕೃಷ್ಣ ಇಂದಿರಾರಮಣ ಗೋವಿಂದ ಗೋವಿಂದ ಎಲ್ಲಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಪರಪ್ಪನಾಗ್ರಹಾರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ಮುಂದೆ ಬರೋದು ಇನ್ನೇನು ಬರಲ್ಲ ಜೋರಕ್ಕೆ ಹೋಗಿ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಇಲ್ಲೇನಾಗಿದೆ ಜಗದೊಡೆಯನಾದ ಪರಮಾತ್ಮನ ಕಥೆಯಲ್ಲಿ ನೋಡಿ ಲಕ್ಷ್ಮೀ ಕಟಾಕ್ಷ ತುಂಬಿರಬೇಕಾದ್ರೆ ಜಗದೊಳಗೆ ಸದ್ದು ದೇವಗಂಧರ್ವರು ಭೂಲೋಕವನ್ನ ನೋಡಿ ಓಹೋ ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಮೋಸ ವಂಚನೆ ತುಂಬೋಗಿದೆ ಲಕ್ಷ್ಮೀ ಕಟಾಕ್ಷದಿಂದ ಇದಕ್ಕೇನಾದ್ರೂ ಜನರಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಬೇಕು ಅಂತ ದೇವಗಂಧರ್ವರೆಲ್ಲ ತೀರ್ಮಾನ ಮಾಡಿಕೊಂಡು ಕೈಲಾಸಕ್ಕೆ ಬಂದರು ಕೈಲಾಸದಲ್ಲಿ ಶಿವನನ್ನು ಕೇಳ್ತಾರೆ ಲಕ್ಷ್ಮೀ ಕಟಾಕ್ಷ ತುಂಬಿರುವುದರಿಂದ ಮಾನವನಾದವನು ನಾನು ಅಂತ ಮೆರೀತಾ ಇದ್ದಾನೆ ಆ ಲಕ್ಷ್ಮಿಗೆ ಎದುರಾಗಿ ನಿಂತು ಮನುಷ್ಯನನ್ನು ಸರಿ ಮಾಡುವಂತಹ ಒಬ್ಬನು ಅವತಾರವನ್ನು ತಾಳಬೇಕು ಭೂಲೋಕದಲ್ಲಿ ಇದಕ್ಕೇನು ಮಾಡಬೇಕು ದೇವಾನು ದೇವತೆಗಳೆಲ್ಲ ಹೇಳ್ತಾರೆ ಶಿವನ ರುದ್ರಾಂಶದಿಂದ ಹುಟ್ಟಿದವನಿಂದ ಮಾತ್ರ ಇದು ಸಾಧ್ಯ ಶಿವನ ರುದ್ರಾಂಶದಲ್ಲಿ ಹುಟ್ಟಬೇಕು ಎಲ್ಲಿ ಹುಟ್ಟಬೇಕು ಯಾರ ಮಗನಾಗಿ ಹುಟ್ಟಬೇಕು ಆಗ ಸೂರ್ಯನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದವನು ಸೂರ್ಯನ ಮಗನಾಗಿ ಸೂರ್ಯನ ಹೆಂಡತಿ ಗರ್ಭಧರಿಸಿ ಭೂಲೋಕದಲ್ಲಿ ಅವತರಿಸ್ತಾಳಲ್ಲ ಆ ಮಗನಿಂದ ಭೂಲೋಕದಲ್ಲಿ ಒಬ್ಬ ಶಕ್ತಿವಂತನಾದ ಮಗ ಹುಟ್ಟುತ್ತಾನೆ ಅದೇನು ಸೂರ್ಯನ ಹೆಂಡತಿ ನೋಡಿ ಕೋಟ್ಯಾಂತರ ಮೈಲಿ ದೂರದಲ್ಲಿರುವ ಸೂರ್ಯನ ನಾವು ಕಣ್ಬಿಟ್ಟು ನೋಡಕ್ಕಾಗಲ್ಲ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಇನ್ನು ಅವನ ಹತ್ರಕ್ಕೆ ಹೋದ್ರೆ ಬೂದಿ ಆಗೋಯ್ತೀವಿ ಇನ್ನು ಸಾವಿರಾರು ಮೈಲಿ ದೂರ ಇದ್ದಾಗಲೇ ಬೂದಿ ಆಗೋಯ್ತೀವಿ ಹಾಗಾದ್ರೆ ಸೂರ್ಯನ ಜೊತೆಯಲ್ಲೇ ಇರ್ತಕ್ಕಂಥ ಅವನ ಹೆಂಡತಿ ಎಂತ ಸತ್ಯವಂತಿ ಆಗಿರ್ಬೇಕು ಎಂತ ಪತಿವ್ರತೆ ಆಗಿರ್ಬೇಕು ಬೆಂಕಿ ಜೊತೆಲೇ ಇದ್ದಾಳೆ ಅಂದ್ರೆ ಅವಳು ಹೆಂಗಿರ್ಬೇಕು ಅಂತ ಬೆಂಕಿವಂತ ಶ್ರೇಷ್ಠಳಾದಂತ ಸೂರ್ಯನ ಹೆಂಡತಿಯ ಹೊಟ್ಟೆ ಒಳಗೆ ಹುಟ್ಟಿದವನು ಲಕ್ಷ್ಮಿಗೆ ಎದುರಾಗಿ ನಿಲ್ತಾನೆ ಅವನಿಂದ ಲೋಕ ಕಲ್ಯಾಣವಾಗುತ್ತೆ ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಜಗತ್ತನ್ನು ಉದ್ಧರಿಸ್ತಾನೆ ಅಂದಾಗ
ಆಗ್ಬಹುದು ಶಿವನ ರುದ್ರಾಂಶದಿಂದ ಸೂರ್ಯನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟುವಂತಾಗಲಿ ಅಂತ ದೇವತೆಗಳ ಶಕ್ತಿಯಿಂದ ಯಾವ ಸೂರ್ಯ ಲೋಕದಲ್ಲಿ ಅಲ್ಲೊಂದು ಕಥೆ ಆಗ್ಬಿಟ್ಟಿದೆ. ಕೈಲಾಸದಲ್ಲಿ ತೀರ್ಮಾನ ಆಗೋಯ್ತು. ಈ ಸೂರ್ಯ ಲೋಕದಲ್ಲಿ ಏನಾಗಿದೆ, ಸೂರ್ಯನ ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಬೇಕಲ್ಲ. ಸೂರ್ಯನ ಹೆಂಡತಿ ಶೌಜ್ಞಾದೇವಿ ಅಂತ ಅವಳ ಹೆಸರು, ವಿಶ್ವಕರ್ಮ ದೇವನ ಮಗಳು. ಯಮುನೆ ಮನು ವೈವಸ್ವತ ಅಂತ ಅನೇಕ ಮಕ್ಕಳು ಅವಳಿಗೆ. ತನ್ನ ಗಂಡನ ಕೇಳ್ತಾಳೆ, ನಡೀರಿ ತವ್ರ ಮನೆಗೆ ಹೋಗಿದ್ ಬರೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡು ತವ್ರ ಮನೆ ಹೆಣ್ಣು ಮಕ್ಕಳಿಗೆ ಸಮಯ ಬಂದಾಗ ಹೋಗ್ಬೇಕು ಹೊರತು ಯಾವಾಗಲೂ ಹೋಗ್ಬಾರ್ದು, ಕೆಲಸ ನೋಡು. ಅಲ್ಲಪ್ಪ, ಈ ಹೆಣ್ಣು ಮಕ್ಕಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೆ ಅಥವಾ ಅಪ್ಪನ ಮನೆ ಬಗ್ಗೆ ಏನಾರು ಮಾತಾಡ್ಬಿಟ್ರೆ ಕ್ಯಾಣೆ ಪಟ್ಟು ಬರ್ತದ ನೋಡಿರ್ಬೇಕು ನೀವು. ಪುಟ್ಟ ಮೇಲೆ ಮೊರ ಎತ್ತಕ್ಕೆ, ಮೊರ ಮೇಲೆ ಪುಟ್ಟ ಎತ್ತಕ್ಕೆ, ದಿಕ್ ತಪ್ಪರ ಗಂಡನೇ ಎತ್ತಾಕ್ಬಿಟ್ಟು ಹೋದ್ರು ಹೇಳಕ್ಕಾಗಲ್ಲ ನಮ್ ಕಡೆ. ಅವ ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನ. ಇವ್ ಮಾತ್ರ ಜುಬ್ಬ ಹಾಕೊಂಡು ಕೋಟ್ ಹಾಕೋ ಹೋಯ್ತಾನೆ. ನಾವು ಮಾತ್ರ ಇಲ್ಲಿ ಮನೇಲಿ ಕೂತಿರ್ಬೇಕಾ? ಇವತ್ತೇನಾದ್ರೂ ಆಗ್ಲಿ ಅವನ್ ಕಾಣಿಸ್ತೀನಿ ಸುಮ್ಮಿರು ಅಂತ ಅದೆಂತೆಂತ ಮಾತುಗಳು ಕೇಳ್ತೀರ. ತವ್ರ ಮನೆ ಪ್ರೀತಿ, ವಯಸ್ಸಾಗಿರೋ 80 ವರ್ಷ ತುಂಬೋಗಿರೋ ಮುದ್ಕಮ್ಮನ್ ಕೇಳಿ, ಅವಳು ವೀಕ್ನೆಸ್ ಬಿಟ್ಕೊಡಲ್ಲ. ಅಯ್ಯೋ ನನ್ನ ತಮ್ದಿರಿ ನೇಚರ್ದಾಗರಕ್ಕ ಕೂಸು ಹೋದ ವರ್ಷ ಎಲ್ಲ ನಬ್ಬ ಕರೆದ್ಬಿಟ್ಟು ಮಿಡಿ ತಕ್ಕ ಅಂತ ಕೂತಿದ್ದ. ನಿನಗವ ಈ ವಯಸ್ಲೇ ಆಮೇಲೆ ಏನಾರು ಬಿಡದೆ 10,000 ರೂಪಾಯಿ ಕೊಟ್ಟು ದಾರಿ ಸಿಪನ್ ಸೀರೆ ಉಡಿಸ್ತಾ. ಆ ಬಡಿಗಣ ಹಬ್ಬಕ್ಕೆ ಕರೆದಲ್ಲಿ ಎವಳೆ ಎತ್ತಿನೋ ಸೀರೆ ತಕೋಗ ತಿಂದು ಉಟ್ಕೊಂಬಂದಳ. ಮಾತಾಡ್ದು ಇಲ್ಲಿ ಕೂತಿರೋ ಸುಮಾರು ಜನಕ್ಕೆ ಹತ್ಕತ್ತದ. ತವರನ್ನು ಪ್ರೀತಿ. ಇಲ್ಲಿ ಸೂರ್ಯ ಅಪ್ಪನ ಮನೆಗೆ ಹೋಗೋದು ಬೇಡ ಅಂದ್ಬಿಟ್ಟ. ನಾನು ಅಪ್ಪನ ಮನೆಗೆ ಹೋಗಿದ್ದೇ ಬರಬೇಕು. ಈ ಭಗವಂತ ಹುಟ್ಟಬೇಕಲ್ಲ ಈಗ. ನಾನು ಅಪ್ಪನ ಮನೆಗೆ ಹೋಗಿದ್ದೇ ಬರಬೇಕು. ನನ್ನ ಗಂಡನ ಗೊತ್ತಿಲ್ಲದಂಗಾದ್ರೂ ಕದ್ದು ಹೋಗಿ ಬರ್ತೀನಿ ಅಂತ ಅರ್ಧರಾತ್ರಿಲಿ ಕದ್ದು ಬರ್ತಾವಳೆ. ಯಾರು? ಶೌಜ್ಞಾದೇವಿ, ಸೂರ್ಯನ ನಿಜವಾದ ಹೆಂಡತಿ. ಗಮನ ಕೊಡಿ. ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ಪ್ರೇಮ ಸಾಗರ ಮೂರ್ತಿಯವರ, ಪ್ರೇಮ ಸಾಗರ ಮೂರ್ತಿಯವರ ಅಡ್ಡೆನೆ ಗಡು ಮಾಡಿ ನಾನು ತಾಯಿ ತಂದೆಯ ಸೇವೆಯ ಹೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯ ಹೋಗ ಅಪ್ಪ. ಅಮ್ಮ ಅರ್ಧ ದಾರಿಗೆ ಬಂದ ಮನಸ್ಸು ಹೊಡೆದೋಯ್ತು. ಚಚೆ, ನನ್ನ ಗಂಡನಿಗೆ ಕೇಳದೆ ಕದ್ದು ಹೋಗ್ತಿರೋದು ಅಪರಾಧವಲ್ಲವೇ ಅಂತ ಒಂದು ಮನಸ್ಸು. ಇನ್ನೊಂದು ಮನಸ್ಸು ಹೇಳ್ತಾ, ಬರದ್ ಬಂದಿದೆ ಅಪ್ಪನ ಮನೆಗೆ ತಾನೇ ಹೋಗ್ತಿರೋದು, ಏನಾಗಲ್ಲ ಹೋಗು. ನಾನು ಅಪ್ಪನ ಮನೆಗೆ ಹೋದಂಗ ಆಗ್ಬೇಕು, ಗಂಡನ ಮನೇಲಿ ಇದ್ದಂಗ ಆಗ್ಬೇಕು. ಆ ರೀತಿ ನನಗೆ ಯಾರಾದರೂ ಸಹಾಯ ಮಾಡಿರೋದರಂತೂ ಸುತ್ತಲೂ ನೋಡ್ತಾವಳೆ. ಯಾರಿದ್ದಾರೆ ಅಷ್ಟೊತ್ಲಿ? ಅವಳ ಶರೀರದ ನೆರಳು ಅವಳ ಜೊತೆಲೆ ಬರ್ತಿತ್ತಲ್ಲ. ಛಾಯಾ ಅಂದ್ರೆ ನೆರಳು ಅಂತ ನಾವು ಫೋಟೋ ತೆಗಿಸ್ತೀವಿ, ಛಾಯಾಚಿತ್ರ ಅಂತೀವಿ ಅಂದ್ರೆ ನಮ್ಮ ಕನ್ನಡದಲ್ಲಿ. ಅದು ನಮ್ಮ ನೆರಳಲ್ಲಿ ಬಿದ್ದಿರುತ್ತೆ ಅಂತ. ಆ ನೆರಳನ್ನ ಕರೀತಾಳೆ ಛಾಯಾ, ಶರೀರದ ಛಾಯಾ, ನೀ ಎಲ್ಲ ತಂಗಿಯಾಗಿ ಬಾರೆ ಛಾಯಾ, ಛಾಯಾ. ಛಾಯಾ ಎಂದೊಡನೆ ಇವಳ ರೂಪ, ಇವಳ ಎತ್ತರ, ಇವಳ ಗಾತ್ರ, ಇವಳ ಬಟ್ಟೆ, ಇವಳ ಬಣ್ಣ, ಇವಳ ವಯಸ್ಸು ಎಲ್ಲ ಇವಳಾಗೆ ಇರ್ತಕ್ಕಂಥ ಒಂದು ಹೆಣ್ಣು ಬೇಗನೆ ಪ್ರತ್ಯಕ್ಷಳಾಗುವುದು. ನೀನು ನನ್ನ ನೆರಳಲ್ಲಿ ಹುಟ್ಟಿರೋದು, ನನ್ನ ಹೆಸರು ಛಾಯಾದೇವಿ ಅಂತ ಆಗಿ. ನಾನು ಅಪ್ಪನ ಮನೆಗೆ ಹೋಗಿದ್ದು ಬರುವ ತನಕ ನೀನು ನನ್ನ ಗಂಡನ ಮನೆಯಲ್ಲಿದ್ದು ನನ್ನ ಗಂಡನ ಸೇವೆ ಮಾಡಿಕೊಂಡಿರು. ಯಾವುದೇ ಕಾರಣಕ್ಕೂ ನೀನು ಛಾಯಾದೇವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹೀಗೆ ಹೋಗಿ ಈಗ ಬಂದ್ಬಿಡ್ತೀನಿ ಅಂತ ನೆರಳಲ್ಲೇ ಹುಟ್ಟಿದ ಛಾಯಾದೇವಿನ ಗಂಡನ ಮನೆ ಕಳಿಸಿ ಇವಳ ಅಪ್ಪನ ಮನೆಗೆ ಬಂದ್ಲು. ಅವಳೇ ಛಾಯಾದೇವಿ. ನೆರಳಲ್ಲಿ ಹುಟ್ಟಿದವಳು, ಭೂಮಿಯಿಂದ ಹುಟ್ಟಿದವಳು. ಇಲ್ಲ ಅಪ್ಪ ವಿಶ್ವಕರ್ಮ ದೇವ ನೋಡ್ತಾನೆ, ಎಲ್ಲಿ ನಿನ್ನ ಗಂಡ? ಅವ್ರು ಬರೋದಿಕ್ಕಿಲ್ಲೂ ಕೊಪ್ಪಲಿಲ್ಲ. ನಿಮ್ಮ ನೋಡ್ಲೇಬೇಕು ಅನ್ನೋ ಆಸೆಯಿಂದ ನಾನು ಒಬ್ಳೇ ಬಂದ್ಬಿಟ್ಟೆ ಅಪ್ಪಾಜಿ. ಮುಚ್ಚ ಬಾಯಿ. ಅರ್ಧ ರಾತ್ರಿ ಗಂಡನಿಗೆ ಹೇಳ್ದೆ ಕೇಳದೆ ಕದ್ದು ಬಂದಿರೋ ನಿನ್ನಂತ ಮಗಳಿಗೆ ಮನೇಲಿ ಸ್ಥಾನ ಇಲ್ಲ, ತೊಲಗಿಲಿಂದ ಆಚೆ. ಅಪ್ಪಾಜಿ, ಒಂದೇ ಒಂದು ಗಳಿಗೆಯಲ್ಲಿದ್ದು ಹೊರಟು ಹೋಗ್ತೀನಿ. ಒಂದು ಗಳಿಗೆಯಲ್ಲಿದ್ದು ಯಾರಿಗೆ ಹೇಳದೆ ಕೇಳದೆ ಮೆತ್ಕೋ ಗಂಡನ ಮನೆ ಸೇರ್ಕೋಬೇಕು ಅಂತಾನೆ.
ನೀನು ಇಲ್ಲಿರೋದು ಬೇಕಾಗಿಲ್ಲ, ನನ್ನ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪಶಾಪ. ಸೂರ್ಯನ ನಿಜವಾದ ಹೆಂಡತಿ ಶೌಗ್ನಾದೇವಿ ಹೆಣ್ಣು ಕುದುರೆ ಆಗೋದು. ಅಪ್ಪಾಜಿ, ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗಪ್ಪಾಜಿ? ಇಡೀ ಬ್ರಹ್ಮಾಂಡವನ್ನು ಬೆಳಗುವ ನನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನನ್ನ ಶಾಪ ಅನುಭವಿಸುವ. ಇಲ್ಲಿ ಹೆಣ್ಣು ಕುದುರೆಯಾಗಿ ಅಲಿತಾವಳೆ. ಇವಳ ನೆರಳನ್ನುಟ್ಟಿದ ಛಾಯಾದೇವಿ ಗಂಡನ ಸೇವೆ ಮಾಡ್ತಾವಳೆ. ಸೂರ್ಯನಿಗೆ ಏನು ಗೊತ್ತಿಲ್ಲ, ಎಲ್ಲ ಅವಳಾಗೆ ಇದ್ದಾಳಲ್ಲ. ದಿನಗಳ ಕಳೀತ, ವಾರವಾಯಿತು, ವಾರ ಕಳೀತ, ತಿಂಗಳಾಯ್ತು, ತಿಂಗಳೊಂದೆರಡು ಕಳೆಯುತ್ತಾ ಗರ್ಭವತಿ ಆಗೋದ್ಲು. ಅಯ್ಯಯ್ಯೋ, ನನ್ನ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ. ನಾವು ಆಡಿರೋ ನಾಟಕ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ, ನಮ್ಮ ಅಕ್ಕ ಓದೋಳು ಬರಲಿಲ್ವಲ್ಲ ಅಂತ ಇವಳು ಪೇಚಾಡ್ತಿದ್ದಾಳೆ. ಇಲ್ಲಿ ಸೂರ್ಯ ಎಲ್ರಿಗೂ ಹೇಳ್ಕೋತ ಅವನು ಇಂದ್ರ, ಅಗ್ನಿ, ವಾಯು, ವರುಣ, ಯಮ. ನಾನೇ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ. ನನ್ನ ಹೊಟ್ಟೆಲಿ ಹುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ರಿಗೂ ಹೇಳ್ಕೋತ ಅವನೇ. ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ, ಯಾವುದು ಬಾದಾಮಿ ಅಮಾವಾಸ್ಯೆ ಅಂತ ಬರುತ್ತಲ್ಲ. ಈ ವರ್ಷ ಮೇ ತಿಂಗಳಲ್ಲಿ ಬಿದ್ದಿತ್ತು, ಒಂದೊಂದು ವರ್ಷ ಜೂನ್ ತಿಂಗಳಲ್ಲಿ ಬೀಳುತ್ತೆ. ಪ್ರತಿ ವರ್ಷ ಬಾದಾಮಿ ಅಮಾವಾಸ್ಯೆ ಅಂತ ಯಾವತ್ತು ಬರುತ್ತೋ ಅದೇ ಭಗವಂತ ಹುಟ್ಟಿದ ದಿವಸ. ಆ ಅಮಾವಾಸ್ಯೆ ಅರ್ಧರಾತ್ರಿಯಲ್ಲಿ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಛಾಯಾ. ಅವನೇ ಭಗವಂತ. ಸೂರ್ಯದೇವ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಕೆಂಜರು ಗಣ್ಣು ಉಳ್ಳವನ, ನೀಳವಾದ ಕೈಕಾಲ, ವಿಶಾಲವಾದ ವಕ್ಷ, ನೀಲವರ್ಣ, ಉಂಗುರು ತಲೆ, ವಿಕಾರ ರೂಪನಲ್ಲಿ ಹುಟ್ಟುಬಿಟ್ಟವನು. ಸೂರ್ಯನಿಗೋಗಿ ಹೇಳ್ಬಿಟ್ರೆ ನೀನು ಗಂಡು ಮಗ ಆಯ್ತು ಕಣಯ್ಯ ಅಂತ. ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬರಬರನೆ ಬಂದ. ನೋಡಿದ್ರೆ ಇವನು ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಶೌಗ್ನಾದೇವಿ, ಅವನು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನು. ಇದು ನಿಯತ್ತ ಮಗುವೆ? ಹೌದು ಅಂದ್ರೆ ಮುಚ್ಚು ಬಾಯಿ. ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪದಲ್ಲಿ, ನೋಡಲು ಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ ಇಂಥ ಮಗುವನ್ನು ಇರುವುದಕ್ಕಿಂತ ನೀ ಭಜ್ಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತದೆ. ಕ್ಷೀಣಾಚಿಕೆಗೆ ಅಸಹ್ಯಪಟ್ಟು ಸೂರ್ಯ ಈ ಕಡೆ ತಿರುಕೊಂಡಂತೆ. ಆಗ ಮೊರದಲ್ಲಿ ಮಲಗಿದ್ದ ಪರಮಾತ್ಮ, ಅಪ್ಪಾಜಿ, ಜನ್ಮ ಕೊಟ್ಟ ತಂದೆಯಾದ ನೀನೇ ಮಗನ್ನ ಕಂಡು ಅಸಹ್ಯ ಪಟ್ಟುಕೊಂಡ್ಬಿಟ್ರೆ ಇನ್ನು ಜಗದಾದಿ ಜನ ನನ್ನ ಕಾಲ ಕಸಕ್ಕಿಂತಲೂ ಕಡೆಯಾಗಿ ಕಾಣಲ್ವೇ ಅಂತ ಮೊರದಲ್ಲಿ ಮಲಗಿದ್ದ ಪರಮಾತ್ಮ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯದೇವನ ಮೇಲೆ ಭರ್ರನೆ ಬಿಟ್ಟ. ಸೂರ್ಯನಿಗೆ ರಕ್ತ ಮಾಂಸ ಕಿವಿಗಳೆಲ್ಲ ಕಟ್ಟಿಕೊಂಡು ಕುಷ್ಠರೋಗ ಬಂದ ಅಮ್ಮ ಅಂತ ಕೆಳಗಡೆ ಬಿದ್ದೋದ. ಇವರಗಡೆ ಅರುಣ ಇದ್ದಲ್ಲ, ಇವನು ಸಾರಥಿ. ಅಲ್ಲಪ್ಪ, ಮಗನ್ ನೋಡಕ್ಕೂ ಇವನೇ ಬಾಯಿ ಬಡ್ಕತ್ತಿದ್ದಲ್ಲ, ಇವನಿಗೇನಾಯ್ತು ಅಂತ ಅವ್ನು ನೋಡ್ ಬಂದ ನೋಡಿದ್ರೆ ಕುಷ್ಠರೋಗ ಬಂದಿದ್ದವನೇ. ಅವನು 2 ಮಾತು ಬೈದ್ಬಿಟ್ಟೆ, ಎಂಥ ಮಗನ್ ಎತ್ತು ಬಿಟ್ಟೆವ, ಹುಟ್ಟಿದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಬಿಡ್ತಲ್ಲ, ಪಾಪಿ ಮಗು. ಮರದಲ್ಲಿ ಮಲಗಿದ್ದ ಪರಮಾತ್ಮ 2ನೇ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಹರಣಿನ ಮೇಲೆ ಬಿಟ್ಟ. ಹರಣಿಗೆ ಕೈ ಕಾಲುಗಳ ನಾಲಿಗೆಗಳೆಲ್ಲ ಸೇದೋಗಿ ಎಳವನಾಗ್ಬಿದ್ದು. 3ನೇ ದೃಷ್ಟಿಯನ್ನು ಹೊರಗಡೆ ಕಟ್ಟಿರುವ 7 ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗೆ ದಿಕ್ಕಾಪಾಲಾಗಿ ಓಡೋಟು. ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಅರಣಿನಗಳವತನ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೇ ಈ ಪರಮಾತ್ಮ. ಈ ಕಡೆ ಗಮನ ಕೊಡಿ, ವಿಷಯಗಳು ತಿಳ್ಕೋಬೇಕು. ನೀವು ಅತ್ತಗಿತ್ತಂಗೆ ಅಂದ್ರೆ ಹೋಯ್ತು, ಅದೇನು ಕೇಳಲು ಗೊತ್ತಿಲ್ಲ ಅವ್ರಿಗೆ. ಇಲ್ಲೇನಾಗಿದೆ? ಹುಟ್ಟಿದಗಳಿಗೆ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಅರಣಿಗಳವತನ ಕೊಟ್ಟು ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೇ ಪರಮಾತ್ಮ. ಶನೇಶ್ವರ ಭೂಲೋಕ ಕುಟ್ಟಾಯಿತು. ಆಗ ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟವು ನಮ್ಮನ್ನು ಬಿಟ್ಟಾನ ಅಂತ ದೇವಾನುದೇವತೆಗಳೆಲ್ಲ ಒಟ್ಟಾಗಿ ಸೇರಿ ನಾರದರ ಜೊತೆಗೂಡಿ ಸೂರ್ಯಲೋಕಕ್ಕೆ ಬರ್ತಾರೆ. ಆಗ ಅವ್ನಿಗೆ ಹೇಳ್ತಾರಪ್ಪ, ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗ ಕೊಟ್ಟಂಗೆ ಜಗತ್ತಿಗೆಲ್ಲ ಒಂದ್ ಕಡೆಯಿಂದ ಕಷ್ಟ ಕೊಟ್ಕೊಂಡ್ ಬಂದ್ಬಿಟ್ರೆ ಜಗತ್ತೇ ಉಳಿಯಲ್ಲ. ಯಾರು ಭಕ್ತಿ ಇದನ್ನು ಪೂಜೆ ಮಾಡುವರೋ, ಯಾರು ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ಪೂಜ್ಯತೆ ಇರುವುದಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡು. ಯಾರು ನಿನ್ನ ಜರಿಯುವರೋ, ಯಾರು ನಿನ್ನ ಮರೆಯುವರೋ, ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಇದೊಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಯಾರು ನಿನ್ನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ, ಅಪೂರ್ಣ ಅಂದ್ರೆ ಅರ್ಧಂಪರ್ಧಂ ಮಾಡ್ಬಿಟ್ಟು ಹೋಯ್ತಾರೋ, ಪೂರ್ತಿ ಕೇಳದವ್ರ ಕರ್ಮ ಅರ್ಧದಲ್ಲಿ ಹೋದವ್ರಿಗೆ ಸುತ್ತಕತ್ತದಂತೆ. ಇಲ್ಲ, ಇಲ್ಲಿರೋರೆಲ್ಲ ಗ್ಯಾರಂಟಿಯೇ, ಔಷಧಿ ಹೊಡಿಬೇಕಷ್ಟೇ. ಈಗ ಸ್ವಲ್ಪ ಮಾರಿ ಏಟು ಬೀಳ್ತಾದ. ಅದಕ್ಕೆ ನೋಡಿ, ಈ ಭಗವಂತ ಹುಟ್ಟಿದ ಗಳಿಗೆಯಲ್ಲಿ ನಾರದರು ಬಂದವರು ಹೇಳ್ತಾರೆ, ಸೂರ್ಯಕುಮಾರ ಛಾಯಾ ಸುತರ ವಿನಂದನ ರವಿತೇಜ
ಸೂರ್ಯಪುತ್ರ, ನೀಲವರ್ಣ, ಕಾಕವಾಹನ, ಸನೇಶ್ವರ ಅಂತ ಹೆಸರು ಕರೆದ್ರು. ಸನೇಶ್ವರ ಅಂದ್ರೆ ಅದು ಹೆಸರಲ್ಲ, ನಿಧಾನಗತಿಯಲ್ಲಿ ಸಾಗೋನು ಅಂತ. ಅವನು ಅದಕ್ಕೆ ರಾಶಿಗೆ ಬಂದ್ರೆ ಕಡಿಮೆ ಅಂದ್ರೆ 7.5 ವರ್ಷ ಬಿಟ್ರೆ, 5 ಬಿಟ್ರೆ, 7 ಬಿಟ್ರೆ 12. ಲೆಕ್ಕ ಜಮ ಎಲ್ಲ ಸರ್ ಮಾಡ್ಕೊಂಡೆ ಕೆಳಕಿಳಿಯೋದು. ಅದಕ್ಕೆ ಅವನ್ನ ಸಿಕ್ಕಿರೋ ಅವಕಾಶದಲ್ಲಿ, ಸಿಕ್ಕಿದಂತ ದಿನಗಳಲ್ಲಿ, ಸಿಕ್ಕಿದಂತ ಗಳಿಗೆಯಲ್ಲಿ ಅವನ ಧ್ಯಾನ ಮಾಡಿಬಿಡ್ಬೇಕು. ಇವತ್ತು ನಾವೆಲ್ಲ ಒಂದ್ ಕಡೆ ಸೇರಿದೀವಿ. ಇಂಥ ಪವಿತ್ರವಾದ ದಿನದಲ್ಲಿ ಅವನು ಸ್ಮರಣೆ ಮಾಡಿಬಿಟ್ರೆ ಸಾಕು. ಅವನ ಕಥೆಯ ಕೇಳ್ತಾ 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 ಅವನ ಪೂಜೆ ನಡಿಬೇಕಂತ ಅವನಿಗಿಷ್ಟ. ಇನ್ನೇನು ಕೇಳಲ್ಲ ಅವನು. ಒಂದು ದೇವ್ರಿಗೆ ಮೆರವಣಿಗೆ ಇಷ್ಟ, ಒಂದು ದೇವ್ರಿಗೆ ಅಲಂಕಾರ ಇಷ್ಟ, ಒಂದು ದೇವ್ರಿಗೆ ಒಡವೆ ವಸ್ತ್ರಗಳಿಷ್ಟ. ಆದ್ರೆ ಈ ನಮ್ಮಪ್ಪನಿಗೆ ಪೂಜೆ ಮಾಡ್ತಾ ಮಾಡ್ತಾ ಕತೆ ಕೇಳಬೇಕು, ಅದು ಬಹಳ ಇಷ್ಟವಂತೆ. ನೋಡಿ, ಭಕ್ತರೆಲ್ಲ ಕೂತ್ಕೊಂಡು ಅವನ ಕತೆ ಓದಿಸೋದು ಅಂತಾನೆ ಇವನ ಕತೆ. ಇಂಥ ಪವಿತ್ರವಾದ ಭಗವಂತನಿಗೆ ಸನೇಶ್ವರ ಅಂತ ಹೆಸರು ಕರೆದ್ರಲ್ಲ. ಈಗ ಲಕ್ಷ್ಮಿಗೆ ಎದುರಾಗಿ ಸನೇಶ್ವರ ಹುಟ್ಟಾಯಿತು ಈಗ ಭೂಲೋಕಕ್ಕೆ. ಮಾಂಧಾತನ ಕಾಲ, ಆ ಮಹಂದಾತ ವೈಭೋಗವಾಗಿ ರಾಜ್ಯವನ್ನಾಳುತ್ತಿರುವವನ ಸಾಮ್ರಾಜ್ಯದಲ್ಲಿ ನ್ಯಾಯ ನೀತಿ ಧರ್ಮ ತುಂಬಿದೆ. ಇಲ್ಲಿ ಲಕ್ಷ್ಮೀ ಸನೇಶ್ವರ ಬಹಳ ವಿಶೇಷ ನೋಡಿ. ಇದು ಸಂದರ್ಭ, ಇಬ್ಬರು ಎದುರಾ ಬದರ ಬಂದರು. ಆ ಲಕ್ಷ್ಮೀ ಸನೇಶ್ವರ ಎದುರಾ ಬದರ ಬಂದಾಗ, ಓಹೋ ಲಕ್ಷ್ಮಿ ಬಾರವ ಚಂಚಲೆ, ಇವತ್ತಿಲ್ಲಿರ್ತೀಯ, ನಾಳೆ ಇನ್ನೊಂದ್ ಕಡೆಗೆ ಹೋಗ್ತೀಯ. ಒಬ್ಬರಿಗೆ ಸಂತೋಷ ಕೊಡ್ತೀಯ, ಒಬ್ರಿಗೆ ಕಣ್ಣೀರ್ ಹಾಕಿಸ್ತೀಯ, ಒಬ್ರು ಮೋಸ ಮಾಡಿಸ್ತೀಯ, ಇನ್ನೊಬ್ಬರಿಗೆ ಒಳ್ಳೇದು ಮಾಡಿಸ್ತೀಯ. ಏನವ್ವ ನಿನ್ನ ಆಟ. ಆದ್ರೆ ಜಗದೊಳಗೆ ನಾನು ಶಕ್ತಿವಂತ. ನನ್ನ ಕಂಡ್ರೆ ಭಯದಿಂದ ಜನ ಗಡಗಡ ನಡುಗ್ತಾರೆ. ಎಲ್ಲಿ ನಾನು ಇರ್ತೀನೋ ಅಲ್ಲಿ ಒಳ್ಳೆ ಕೆಲಸಗಳೆಲ್ಲ ನಡೆಯುತ್ತೆ. ಸನೇಶ್ವರ, ಜಗದೊಳಗೆ ನಾನು ದೊಡ್ಡವಳು. ನಾನಿಲ್ಲದೆ ಯಾವ ಕಾರ್ಯವೂ ನಡೆಯಲ್ಲ. ಪುರೋಹಿತರು ಮಂತ್ರ ಹೇಳಲ್ಲ, ಕತೆ ಮಾಡೋರು ಕತೆ ಮಾಡಲ್ಲ, ಊಟ ಬಡಿಸೋರು ಅರ್ಧಕ್ಕೆ ಬಡಿಸ್ ನಿಲ್ಲಿಸ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ನಾನು ಬೇಕು. ನಾನಿಲ್ಲದೆ ಯಾವ ಕಾರ್ಯವೂ ನಡೆಯಲ್ಲ. ನನಗೋಸ್ಕರವಾಗಿ ಕಳತನ, ಮೋಸ, ವಂಚನೆ, ಅನ್ಯಾಯ, ಅತ್ಯಾಚಾರ, ಅನಾಚಾರ ಎಲ್ಲನೂ ಮಾಡ್ಬಿಡ್ತಾನೆ ಮಾನವ. ಯಾತಕ್ಕಾಗಿ? ನನಗಾಗಿ. ನಿನಗಾಗಿ ಯಾರೇನು ಮಾಡ್ತಾರೆ? ಎದುರ್ಕೋತಾರೆ ಅಂದ್ರೆ ನೀ ಕಷ್ಟ ಕೊಟ್ಟು ಬಿಡ್ತೀಯ ಅಂತ ಎದುರ್ಕೋತಾರ ಅಷ್ಟೇ. ಇಲ್ಲ ಇಲ್ಲ, ನನ್ನ ಶಕ್ತಿ ದೊಡ್ಡದು, ನನ್ನ ಶಕ್ತಿ ದೊಡ್ಡದು ಅಂತ. ಆ ನನ್ನ ಶಕ್ತಿ ದೊಡ್ಡದು 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 ಅಂತ ಇಬ್ರು ಕೂಡ ಪಂಥ ಮಾಡ್ತಾರೆ. ಲಕ್ಷ್ಮಿ ಹೇಳ್ತಾಳೆ, ನನ್ನ ಶಕ್ತಿನ ಇಲ್ಲೇ ಬೇಕಾದ್ರೂ ತೋರಿಸ್ತೀನಿ ನಾನು. ಹೌದಾ? ತೋರಿಸುವಂತ ಸನೇಶ್ವರ. ಲಕ್ಷ್ಮಿ ಏನ್ ಮಾಡಿದ್ಲು? ಇಬ್ರು ಗಂಡ ಹೆಂಡ್ತಿರು ಪಾಪ ಹೊಲದಲ್ಲಿ ದುಡಿಮೆ ಮಾಡಿಬಿಟ್ಟು ಸಾಕಾಗಿ ನಡ್ಕೊಂಬತ್ತವ್ರೆ. ಬಡತನ, ಉಂಡ್ರೆ ಉಡಕ್ಕೆ ಗತಿ ಇಲ್ಲ, ಉಣ್ಣಕ್ಕೆ ಗತಿ ಇಲ್ಲ, ಅಂಥ ಬಡತನ. ಬಡತನದ ಬೇಗೆಯಲ್ಲಿ ನಡ್ಕೊಂಡು ಬರ್ತಿದ್ರೆ ಗಂಡ ಹೆಂಡ್ತಿಬ್ರು ಮಧ್ಯಾಹ್ನದ ಬಿಸಿಲಿನ ಜಳಕ ದುಡಿಮೆ ಮಾಡ್ಬಿಟ್ಟು ಬರ್ತಾವ್ರೆ ಸುಸ್ತಾಗಿ. ಲಕ್ಷ್ಮಿ ಹೇಳ್ತಾಳೆ, ನೋಡ್ದ ಈಗ ತೋರಿಸ್ತೀನಿ ನೋಡು ನನ್ನ ಶಕ್ತಿ ಏನು ಅಂತ ಸನೇಶ್ವರ. ಈಗ ಅವರಿಬ್ಬರ ಎದುರಿಗೆ 2 ಚಿನ್ನದ ಗಟ್ಟಿ ಬಿಸಾಕ್ತೇನೆ. ಅವ್ರಿಗೆ ಸುಸ್ತು ಸಂಕಟ ಎಲ್ಲ ಹೊರಟಾಗಿ ಪ್ರಾಯ ಬಂದ್ಬಿಡ್ತದೆ ಇದ್ದಕ್ಕಿದ್ದಾಗೆ. ನೋಡುವಂತ ಲಕ್ಷ್ಮಿ ಏನ್ ಮಾಡಿದ್ಲು, ಆ ಗಂಡ ಹೆಂಡ್ತಿರಿಬ್ಬರು ನಡ್ಕೊ ಬರ್ತಿವ್ರು, ಇಬ್ಬರ ಎದುರಿಗೆ 2 ಚಿನ್ನದ ಗಟ್ಟಿ ಬಿಸಾಕದ. ಸನೇಶ್ವರ, ಓಹೋ ನಿನ್ ಶಕ್ತಿನೂ ಮೆಚ್ಚಬೇಕಾದ್ದೆ. ಈಗ ನನ್ನ ಶಕ್ತಿ ನೋಡುವಂತ ಸನೇಶ್ವರ. ಓ ಮಲ್ಕಳಿ ಅತ್ತಗ, ದೀನ್ ಅವ್ರ ಪ್ರಾಬ್ಲಮ್ 16 ಕೇಳಿ ಒಂಚೂರ. ನೋಡಿ ಏನಾಯ್ತು, ಲಕ್ಷ್ಮಿ ಚಿನ್ನದ ಗಟ್ಟಿನೇ ಬಿಸಾಕಲ್ಲ ಸನೇಶ್ವರ ಅಂತ ನನ್ನ ಶಕ್ತಿ ನೋಡುವಂತ ಆ ಗಂಡ ಹೆಂಡ್ತಿರಿ ಇಬ್ಬರು ಕಣ್ಣುಗಳನ್ನು ಮಂಜು ಮಾಡ್ಬಿಟ್ಟ. ಲೇ ಇದೇನ್ ನನ್ ಕಣ್ಣು ಕಾಣಿಸ್ತಾ ಇಲ್ಲ? ನನ್ ಕಣ್ಣು ಕಾಣಿಸ್ತಾ ಇಲ್ಲ, ನಿನಗೂ ಕಾಣಿಸ್ತಿಲ್ಲ. ಇಬ್ರು ಕಣ್ಣು ಒಟ್ಟಿಗೆ ಹೆಂಗ್ ಹೋದ್ರೆ ಬದುಕದ ಹೆಂಗೆ? ಒಂದ್ ಕೆಲಸ ಮಾಡು, ಕೈ ಹಿಡ್ಕೋ, ಅರಳಿ ಮರ್ಕಟ್ಟ ನಡ್ಕೊ ಹೋಗವ. ಬೀಳದೆ ಹೇಳದೆ ಅಲ್ಲಿ ಹೋಯ್ತು ಅಂದ್ರೆ ನಾವು ಬದುಕದು ಅಂತ ಅರ್ಥ. ಕೈ ಹಿಡ್ಕೊಂಡು ಇಬ್ರು ನಡ್ಕೊಂಬತ್ ಧಡಕ್ ಅಂತ ಒದ್. ಇದೇನೇದು ಇದೇನೋ ಇಟ್ಕೊಂಡ ಒದರಿ ತಗ ಜಾಡ್ ಸೊದ್ಬಿಟ್ಟದೆ ಬಂದು ಅಲ್ಲಿ ಕಂಡುಬಿಟ್ರು. ಪರವಾಗಿಲ್ಲ ಕಣೆ, ಸರಿಯಾಗ ಬಂದ್ಬಿಟ್ಟಿವಿ. ಒದ್ಬಿಟ್ಟು ಬಂದದೇನ್ನ ಚಿನ್ನದ ಗಟ್ಟಿನ. ಸನೇಶ್ವರ ಹೇಳದಂತೆ, ಲಕ್ಷ್ಮಿ ನೀ ಚಿನ್ನದ ಗಟ್ಟಿ ಬಿಸಾಕ್ದೆ, ಅದನ್ನ ನೋಡೋದಕ್ಕೆ ಕಣ್ಣಿಲ್ದಂಗ್ ಮಾಡ್ಬಿಟ್ನಲ್ಲ. ನಾನ್ ದೊಡ್ಡವನೋ ನೀನ್ ದೊಡ್ಡವನೋ ಇದನ್ನ ನಾನಂಬಲ್ಲ. ತ್ರಿಮೂರ್ತಿಗಳ ಹತ್ರಕ್ಕೆ ಹೋಗೋಣ. ಕೈ
ಕೈಲಾಸವಾಸನಾದ ಪರಶಿವನಲ್ಲಿಗೆ, ವೈಕುಂಠವಾಸನಾದ ನಾರಾಯಣನಲ್ಲಿಗೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮನಲ್ಲಿಗೆ ಹೋಗೋಣ. ನಮ್ಮಿಬ್ಬರು ಶಕ್ತಿ ಏನು ಅಂತ ಗೊತ್ತಾಗ್ಲಿ. ಇಬ್ಬರು ಶಪಥ ಮಾಡಿಕೊಂಡು ಕೈಲಾಸಕ್ಕೆ ಬರ್ತಾವ್ರೆ. ನೋಡಿ ಏನಾಗುತ್ತೆ. ಹೇ ಶಂಕರ ನಾಗಾಭರಣ ಶೃಂಗಾರ ಶೃಂಗಾರ ಶ್ರೀಹರ ಪರಮೇಶ್ವರ. ಗೌರಿ ಶಂಕರ ನಮೋ ಕೈಲಾಸವಾಸ ಜಗದೀಶ ನಮೋ ಜಯದಾರಿ ತೋರಿಸಯ ನಮೋ ಜಯ ಗೌರಿ ಶಂಕರ ನಮೋ ಕೈಲಾಸವಾಸ ಜಗದೀಶ ನಮೋ ಜಯದಾರಿ ತೋರಿಸಯ ನಮೋ ಜಯ ಗೌರಿ ಶಂಕರ ನಮೋ ನಮೋ. ನೋಡದೆ ಏನಪ್ಪ ಇಬ್ರು ಒಟ್ಟಿಗೆ ಬಂದವರು ಇವರು. ಈ ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳ, ನಾನು ದೊಡ್ಡವನ ನೇರವಾ ಹೇಳು. ಏನಪ್ಪ ನಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು, ಯಾರು ಪ್ರಭಾವವಂತರು ಹೇಳು ಅದನ್ನ ಬೇಗ. ನೋಡಪ್ಪ ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಉತ್ತರ ಕೊಡೋನು ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣ. ನಾನು ನಿಮ್ ಜೊತೆಲಿ ಬರ್ತೀನಿ, ನಡೀರಿ ಹೊರಟೋಗೋಣ ವೈಕುಂಠಕ್ಕೆ. ಶಿವ ತಪ್ಪಿಸ್ಕೊಂಬಿಟ್ಟ. ಶಿವ ತಪ್ಪಿಸ್ಕೊಂಡು ವೈಕುಂಠಕ್ಕೆ ಬರ್ತಾ ಇದ್ದಾರೆ. ಲಕ್ಷ್ಮಿ ಸನೇಶ್ವರ ಎಲ್ಲರೂ ಕೂಡ ಈ ವೈಕುಂಠಕ್ಕೆ ಬರ್ತಿರ್ಬೇಕಾದ್ರೆ ನಾರಾಯಣ ನೋಡದೆ ಅವನ ಮನೆ ಹಾಳಾಗ ಶಿವ ಏನೋ ಒಂದು ಹೇಳಿ ಕಳಿಸೋದು ಬಿಟ್ಟು ನನ್ನ ಹತ್ರಕ್ಕೆ ತಕೊಂಬತ್ತ ಅವನೆಲ್ಲ ನ್ಯಾಯನ. ಅಲ್ಲಿ ಲಕ್ಷ್ಮಿ ಅವಳೆ. ಲಕ್ಷ್ಮಿ ಯಾರು? ನನ್ನ ಹೆಂಡತಿ. ಸನೇಶ್ವರ ದೊಡ್ಡವನು ಅಂದ್ರೆ ಸಂಸಾರ ಮುರಿದೋಯ್ತದ, ಹೆಂಡತಿಗೆ ವಾಪಸ್ ಕತಾಳ. ಒಂದು ವೇಳೆ ಲಕ್ಷ್ಮಿನೇ ದೊಡ್ಡವಳು ಅಂದ್ಬಿಟ್ರೆ ಹೆಂಡತಿ ಕಡೆ ನ್ಯಾಯ ಮಾಡ್ಬಿಟ್ಟ ಕಣೆ ಅಂತಾರೆ. ಏನೇ ಇವನಿಂತ ಕೆಲಸ ಮಾಡ್ಬಿಟ್ನಲ್ಲ. ಇಬ್ರು ಬರ್ತಾವ್ರಲ್ಲ, ಏನಾಗುತ್ತೋ ಅಂತ ವೈಕುಂಠವಾಸ ಆ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ, ಆ ನಿಗಮಗೋಚರನಾಗಿರ್ತಕ್ಕಂಥ ಪರಮಾತ್ಮನ ಭಕ್ತಿಯಿಂದ ಧ್ಯಾನ ಮಾಡ್ತಾರೆ. ನಿಗಮಗೋಚರನೇ ಕ್ಷೀರಸಾಗರ ಶಯನ ಭೂಪಾಲಕನೇ
ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣನೇ ಪ್ರಭಾ ಪ್ರಭೋ ಪ್ರಭೋ ನಾರಾಯಣ ನಾರಾಯಣ ಹರಿನಾರಾಯಣ ಪದ್ಮಶಯನ ಹರಿನಾರಾಯಣ ಪದ್ಮಶಯನ ಲಕ್ಷ್ಮೀ ಪ್ರಿಯಕರ ಹರಿನಾರಾಯಣ ಪದ್ಮಶಯನ ಲಕ್ಷ್ಮೀ ಪ್ರಿಯಕರ ಹರಿನಾರಾಯಣ ಪದ್ಮಶಯನ ನಾರಾಯಣ ರೂಪ ಕಂಗಳಿನಲ್ಲಿ ಮೋಹನ ರೂಪನೆ ಪ್ರಬಲ ಸುಂದರನೆ ಮೋಹನ ರೂಪನೆ ಪ್ರಬಲ ಸುಂದರನೆ ಬ್ರಹ್ಮಾಂಡವನು ಮುಖಿಯೊಳಗೆ ಬ್ರಹ್ಮಾಂಡವನು ಹರಿನಾರಾಯಣ ಪದ್ಮಶಯನ ಲಕ್ಷ್ಮೀ ಪ್ರಿಯಕರ ದರ್ಶನವಂತ ಹರಿನಾರಾಯಣ ಪದ್ಮಶಯನ ನಾರಾಯಣ ಹರಿನಾರಾಯಣ ಪದ್ಮಶಯನ ಲಕ್ಷ್ಮೀ ಪ್ರಿಯಕರ ದರ್ಶನವಂತ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ
ಪನ್ನಗ ಶಯನ ನಾರಾಯಣ